ತಮ್ಮ ಹೆಸರು ಸರ್? ಸರ್ ನಮಸ್ತೆ, ನನ್ನ ಹೆಸರು ಮನು ಅಂತ ಹೇಳಿ. ನಮಸ್ತೆ, ನನ್ನ ಹೆಸರು ರೂಪಾ ಸಿಂಚನ ಅಂತ ಹೇಳಿ. ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ತಮ್ಮ ತಂದೆ ತಾಯಿ ಸ್ಥಳ ತಿಳಿಸ್ಕೊಡಿ ಮೇಡಮ್. ನಮ್ಮ ಊರು ಬಂದು ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ರಂಗೈನಕೊಪ್ಪಲು ಅಂತ ಗ್ರಾಮ. ಮತ್ತೆ ನಮ್ಮ ತಾಯಿಯ ಹೆಸರು ಲಕ್ಷ್ಮಮ್ಮ, ನಮ್ಮ ತಂದೆ ಹೆಸರು ಶಿವಣ್ಣ. ಮತ್ತೆ ನನ್ಗೊಬ್ರು ತಮ್ಮ ಇದ್ದಾರೆ, ಅವ್ರ ಹೆಸರು ದರ್ಶನ್ ಅಂತ. ಇಷ್ಟು ನಮ್ಮ ಚಿಕ್ಕ ಕುಟುಂಬ. ನಮ್ಮ ತಂದೆಯವರ ವೃತ್ತಿ ಬಂದು ಅವರು SSLC ಓದಿದ್ರು, ಆದ್ರೂ ಕೂಡ ವ್ಯವಸಾಯ ಮಾಡ್ತಿದ್ರು. ನಮ್ದೇ ಜಮೀನಿದೆ ಸ್ವಲ್ಪ, ಅದರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಆಮೇಲೆ ಅವ್ರಿಗೂ ಕೂಡ ಕಲೆಯಲ್ಲಿ ಸ್ವಲ್ಪ ಆಸಕ್ತಿ ಇತ್ತು, ಹಾಗಾಗಿ ನಾಟಕದಲ್ಲೆಲ್ಲ ಪಾತ್ರಗಳು ಮಾಡ್ತಿದ್ರು ಹೆಚ್ಚಾಗಿ. ನಂತರ ನಾಟಕದ ಮೇಷ್ಟ್ರ ಹತ್ರ ಹಾರ್ಮೋನಿಯಂ ಎಲ್ಲ ಪ್ರಾಕ್ಟೀಸ್ ಮಾಡಿ ಹಾರ್ಮೋನಿಯಂ ನುಡಿಸ್ತಿದ್ರು ನಮ್ಮನೇಲೆ. ಅವಾಗೆಲ್ಲ ನಮ್ಗೆಲ್ಲ ಇದ್ರಲ್ಲೆಲ್ಲ ಆಸಕ್ತಿ ಇರ್ಲಿಲ್ಲ. ನಮ್ಮ ತಂದೆಯವರು ಅವ್ರಿಗೆ ಇದ್ದಕ್ಕಿದ್ದಂಗೆ ನಾವಿನ್ನು ಚಿಕ್ಕ ವಯಸ್ಸಲ್ಲಿರುವಾಗ್ಲೇ ಕ್ಯಾನ್ಸರ್ ಆಗಿ 4-5 ವರ್ಷ ಇದ್ರು. ಕ್ಯಾನ್ಸರ್ ಆದ್ಮೇಲೆ ಆಪರೇಷನ್ ಎಲ್ಲ ಮಾಡಿಸಿ ಆವಾಗ್ಲೇ ತುಂಬಾ ಕಷ್ಟ ಎಲ್ಲ ಅನುಭವಿಸ್ಬಿಟ್ರು ನಾವು. ಅದೆಲ್ಲ ಆದ್ಮೇಲೆ ನಮ್ಮ ತಂದೆ ಸ್ವಲ್ಪ ವರ್ಷಗಳು ಬದುಕಿದ್ದು, ಮತ್ತೆ ಅದು ಜಾಸ್ತಿಯಾಗಿ ಆಪರೇಷನ್ ಮಾಡಿಸಿದ್ರು. ಇರಕ್ಕಾಗದೆ ತುಂಬಾ ಸೀರಿಯಸ್ ಆಗಿ 2010ರಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಟ್ರು. ಇನ್ನು ನಮ್ಮಪ್ಪ ತೀರ್ಕೊಂಡ್ಮೇಲೆ ಇನ್ನು ಪ್ರತಿಯೊಂದು ನಮ್ಮ ಖರ್ಚಿಂದ ಹಿಡಿದು ನಮ್ಮ ವಿದ್ಯಾಭ್ಯಾಸ ಎಲ್ಲದಕ್ಕೂ ನಮ್ಮಮ್ಮನೇ ಕಷ್ಟಪಟ್ಟು, ತುಂಬಾ ಕಷ್ಟಪಟ್ಟು ನಮ್ಮನ್ನ, ನಾನು ಮತ್ತೆ ನನ್ನ ತಮ್ಮನ್ನ ಸಾಕಿ ಬೆಳೆಸಿದ್ರು. ನಮಸ್ತೆ, ತಂದೆ ತಾಯಿ. ನಮ್ಮ ತಂದೆ ಮಹಾದೇವ್ ಅಂತ, ನಮ್ಮ ಅಮ್ಮ ರಾಜಮ್ಮ ಅಂತೇಳಿ. ನಮ್ಮ ತಂದೆ ಮಾಮೂಲಿ ಗಾರೆ ಕೆಲಸ ಮಾಡ್ತಿದ್ರು. ಮೊದಲು ಗಾರೆ ಕೆಲಸ ಮಾಡ್ಕೊಂಡು ನಮ್ಮನ್ನೆಲ್ಲ ತುಂಬಾ ಕಷ್ಟಪಟ್ಟು ಸಾಕಿದ್ರು. ನಮ್ಮ ತಾಯಿ ಮನೇಲೇ ಇದ್ರು, ಮನೆ ಕೆಲಸ ಮಾಡ್ತಿದ್ರು ಅಷ್ಟೇ, ಇನ್ನೇನಿಲ್ಲ. ತುಂಬಾ ಓದಿಸ್ಬೇಕು ಅನ್ಕೊಂಡೆಲ್ಲ ತಲೆಗೆಡ್ಸ್ಕೊಂಡು ಪಾಪ ಅವ್ರು ತುಂಬಾ ಎಲ್ಲ ಕಷ್ಟಪಟ್ಟು ಓದಿಸಿದ್ರು. ಆಗ ನಾವು ಸೆಕೆಂಡ್ PUC ವಿದ್ಯಾಭ್ಯಾಸ ಮಾಡಿ ಈ ಕಲೆ ಅನ್ನೋದು ನಮ್ಮನ್ನ ಬಿಡ್ಲಿಲ್ಲ. ನಾವು ಇವಾಗ ಹಾಡುಗಾರಿಕೆ ಮಾಡ್ಕೊಂಡು ಜೀವನಾಂಶ ನಡೆಸ್ತಾ ಇದೀವಿ. ತಮ್ಮ ವಿದ್ಯಾಭ್ಯಾಸ ಸರ್? ಸೆಕೆಂಡ್ PUC ಓದಿದ್ವಿ ಸರ್. ಒಂದು ಏನು ವೃತ್ತಿ ಕೈಗೊಂಡಿರ್ತಾವು ಸರ್? ಅಂದ್ರೆ ನಮ್ದು ಸೆಕೆಂಡ್ PUC ಮುಗಿದ ನಂತರ ಈ ಆರ್ಕೆಸ್ಟ್ರಾ ಅನ್ನೋದಕ್ಕೆ ನಾವು ಗಾಯಕರಾಗಿ ಸೇರ್ಕೊಂಡು ಅದ್ರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ರಿದಮ್ ಪ್ಯಾಡ್ ನುಡಿಸ್ತಿದೀನಿ ನಮ್ಮ ಶ್ರೀಮತಿಯವರು. ಇವ್ರ ಜೊತೆಯಲ್ಲಿ ನಾನು ಕೂಡ ಆಡ್ಕೊಂಡು ರಿದಮ್ ಪ್ಯಾಡ್ ನುಡಿಸ್ಕೊಂಡು ಮತ್ತೆ ಡ್ರೈವಿಂಗ್ ಮಾಡ್ಕೊಂಡು ನಮ್ಮ ಜೀವನ ಹೀಗೆ ನಡೀತಾ ಇದೆ ಸರ್. ನಿಮಗೆ ಆರ್ಕೆಸ್ಟ್ರಾದಲ್ಲಿ ಭಾಗವಹಿಸೋದಕ್ಕೆ, ಸಂಗೀತದಲ್ಲಿ ಆಸಕ್ತಿ ಬರೋದಕ್ಕೆ ಏನ್ ಕಾರಣ ಸರ್? ಅಂದ್ರೆ ಸರ್ ನಾವು 8th ಇರ್ಬೇಕಾದ್ರೇನೆ ಪರಿಚಯ ನಮ್ಗೆ. ನಾವು ಸೆಕೆಂಡ್ PUC ಮುಗಿದ ನಂತರ ಇವರು ನಮ್ಗೆ ತುಂಬಾ ಪರಿಚಯ ಆಗಿ, ನಮ್ಮ ಅಮ್ಮವರ ಮನೆ ಕಡೆಯಿಂದ ಪರಿಚಯ ಆಗಿ ಇಬ್ರಿಗೂ ಮದುವೆ ಆಯ್ತು. ಆರ್ಕೆಸ್ಟ್ರಾ ಮಾಡಿ, ಆರ್ಕೆಸ್ಟ್ರಾದಲ್ಲಿ ರವಿಶಂಕರ್ ಅಂತ ಹೇಳಿ ಹುಣಸೂರವರು, ಅವ್ರು ನಮ್ಗೆ ಆರ್ಕೆಸ್ಟ್ರಾದಲ್ಲಿ ಅವಕಾಶ ನೀಡಿ ಆಡ್ಕೊಂಡು ಹಿಂಗೆ ಜೀವನ ಮಾಡಿ ಒಂದು 7 ವರ್ಷ ನಾವು ಆರ್ಕೆಸ್ಟ್ರಾದಲ್ಲಿ ಆಡ್ಕೊಂಡು ಬರ್ತಿದ್ದೋ. ತದನಂತರ ನಮ್ಮ ಶ್ರೀಮತಿಯವರು ಹೇಳ್ತಾರೆ, ನಮ್ಮ ಕಾಲೇಜಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ತಮ್ಗೆ ಬಹುಮಾನ ಪ್ರೈಸ್ಗಳು ಬಂದಿದ್ಯಾ? ಹೌದು ಸರ್, ನಮ್ಗೆ ಈ ಹಾಡುಗಾರಿಕೆಯಲ್ಲಿ ಪ್ರತಿಭಾ ಕಾರಂಜಿ ಮತ್ತೆ ಇದ್ರಲ್ಲೆಲ್ಲ ಆಡ್ತಿದ್ದೆ ನಾವು. ಭಕ್ತಿಗೀತೆ, ಭಾವಗೀತೆಗಳು, ಜನಪದ ಗೀತೆ ಇದ್ರೆಲ್ಲ ತುಂಬಾ ಆಸಕ್ತಿ ಇತ್ತು. ಅವಾಗೆಲ್ಲ ಆಡ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಇವಾಗ ಮೇಡಮ್ ತಮ್ಗೆ ಸಂಗೀತದಲ್ಲಿ ತಮ್ಮ ವಿದ್ಯಾಭ್ಯಾಸ ಎಲ್ಲಾಯ್ತು ಮೇಡಮ್? ನಮ್ಮ ವಿದ್ಯಾಭ್ಯಾಸ ಬಂದು ಬಿಳಿಕೆರೆ ಹೈಸ್ಕೂಲ್ ಎಲ್ಲ ಬಿಳಿಕೆರೆ ಸರ್. ಮತ್ತೆ ಹೈಸ್ಕೂಲ್ ಮುಗಿದ್ಮೇಲೆ SSLC ಪಾಸ್ ಆದ್ಮೇಲೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ವಿದ್ಯಾಭ್ಯಾಸಕ್ಕೆ ಅಲ್ಲಿಂದ ವರ್ಕೋಡ್ ಅಂತ ಬರುತ್ತೆ ಸರ್, ಟಿ ನರಸೀಪುರ ತಾಲೂಕು ವರ್ಕೋಡ್ ಅಂತ ಬರುತ್ತೆ. ಅಲ್ಲಿ ವರ್ಕೋಡಲ್ಲಿ ಸೈನ್ಸ್ ಕಾಲೇಜ್ ಇದೆ, ಅಲ್ಲೇ ವಿತ್ ಹಾಸ್ಟೆಲಲ್ಲಿ ಅಲ್ಲೇ ಫಸ್ಟ್ PUC ಸೆಕೆಂಡ್ PUC ಅಲ್ಲೇ ಮುಗಿಸ್ದೆ ಸರ್. ಸೈನ್ಸ್ PCMB ತಗೊಂಡಿದ್ದೆ ನನ್ನ ಸಬ್ಜೆಕ್ಟು. ಮುಗಿಸಿದ ಮೇಲೆ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ಲಿಲ್ಲ ಸರ್. PUC ಅಷ್ಟರಲ್ಲಿ ಅವಾಗ್ಲೇ ಈ ಆರ್ಕೆಸ್ಟ್ರಾಗೆ ಇಳಿದು ಬಿಟ್ಟಿದ್ವಿ ನಾವಿಬ್ರು. ಹಂಗಾಗಿ ಮತ್ತೆ ಕಂಟಿನ್ಯೂ ಮಾಡ್ಲಿಲ್ಲ ಸರ್ ಎಜುಕೇಶನ್, ಅಲ್ಲಿಗೆ ನಿಲ್ಸ್ಬಿಟ್ವು. ಶಾಲಾ ಕಾಲೇಜ್? ಹೌದು ಸರ್, ನಾವಿಬ್ರು ಒಂದೇ ಸ್ಕೂಲ್, ಹೈಸ್ಕೂಲಲ್ಲಿ 8th ಒಟ್ಟಿಗೆ ಓದಿದ್ದು. ಆಮೇಲೆ 9th ಅವ್ರು ಮೈಸೂರಿಗೆ ಬಂದ್ಬಿಟ್ರು. ಇವ್ರ ಅಜ್ಜಿ ಮನೆ ಬಂದು ಅಲ್ಲೇ ಒಡೆಯರಸಳ್ಳಿ ಅಂತ ಬಿಳಿಕೆರೆಯಿಂದ ಪಕ್ಕ. ಹಂಗಾಗಿ ಇವ್ರು 1 ವರ್ಷ ಅಲ್ಲೇ ಓದ್ತಿದ್ರು. ಆವಾಗ ಸ್ಕೂಲಲ್ಲಿ ಈಗ ಏನೇ ಕಾಂಪಿಟೇಷನ್ ಬಿದ್ರು ಭಕ್ತಿ ಗೀತೆ, ಜನಪದ ಗೀತೆ, ಭಾವಗೀತೆ
ದೇಶಭಕ್ತಿ ಗೀತೆ ಈ ತರ ಎಲ್ಲಾ ಸ್ಪರ್ಧೆಗಳಲ್ಲೂ ನಾವು ಭಾಗವಹಿಸ್ತಿದ್ವಿ ಸರ್. ನಾನ್ ಭಾಗವಹಿಸ್ತಿದ್ದೆ. ಅದ್ರಲ್ಲೂ ಫಸ್ಟ್ ಪ್ರೈಸ್ ಎಲ್ಲ ಬರ್ತಿತ್ತು. ಜಿಲ್ಲಾ ಮಟ್ಟ ತನಕನೂ ಹೋಗಿದ್ದೆ ಸರ್ ಭಾವಗೀತೆಯಲ್ಲಿ. ಭಾವಗೀತೆ, ಜನಪದ ಗೀತೆ ಅಂದ್ರೆ ಬಹಳ ಆಸಕ್ತಿ ಸರ್ ನನ್ಗೆ ಅವಾಗಿಂದನು. ನಮ್ಮ ಅಪ್ಪ ಅವರು ಈ ಕ್ಷೇತ್ರದಲ್ಲಿ ಸ್ವಲ್ಪ ಆ ನಾಟಕ ಸ್ವಲ್ಪ ಅವ್ರಿಗೆ ಆಸಕ್ತಿ ಜಾಸ್ತಿ ಇದ್ದಿದ್ರಿಂದ ನಮ್ಮ ಅಪ್ಪನಿಂದನೇ ನನ್ಗೆ ಈ ಕಲೆ ಬಂದಿದೆ ಅಂತ ಅನ್ಕೋತೀನಿ ಸರ್ ಯಾವತ್ತು. ಆಮೇಲೆ ಈ ಹಾಡುಗಾರಿಕೆನ ವೃತ್ತಿಯಾಗಿ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ಮನಸ್ಸಿಗೆ ಬಂದಿದ್ದೆ ಯಾವಾಗ? ಸರ್ ಅಂದ್ರೆ ಇವಾಗಲ ತರ ಪರಿಸ್ಥಿತಿ ಮೊದ್ಲಿರ್ಲಿಲ್ಲ. ನಮ್ ತಾಯಿ ಕಷ್ಟಪಟ್ಟಿದ್ ನೋಡಿ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಕ್ಕೆ ಅದೇ ಕಾರಣ ಸರ್. ನಮ್ ತಾಯಿ ಒಬ್ರೇ, ಇನ್ಯಾರಿಲ್ಲ. ನನ್ ತಮ್ಮ ನನ್ಗಿಂತ ಚಿಕ್ಕವನು. ಇನ್ನು ಮನೆ ಎಲ್ಲಾ ಜವಾಬ್ದಾರಿ ನನ್ ತಾಯಿ ಮೇಲೆ ಇತ್ತು. ಅವ್ರೊಬ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ನಮ್ನ ಓದ್ಸೋದೆ ಬಹಳ ಕಷ್ಟ ಆಗಿತ್ತು ಸರ್ ಅವ್ರಿಗೆ. ನಮ್ಮ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇತ್ತು. ಹಂಗಾಗಿ ನಾವು ಏನಾದ್ರು ಮಾಡ್ಬೇಕು. ಎಜುಕೇಶನ್ ಮಾಡಕ್ಕೆ ದುಡ್ಡು ಇಲ್ಲ ಸರ್ ನಮ್ಮ ಹತ್ರ. ಅದಕ್ಕೆ ನಾನು ಏನಾದ್ರು ಸಂಪಾದನೆ ಮಾಡ್ಬೇಕಲ್ಲ, ಏನಾದ್ರು ಕಲಿಬೇಕಲ್ಲ ಅನ್ನೋ ಮೊದ್ಲೇ ಈ ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಇದ್ದಿದ್ರಿಂದ ನಾವ್ ಈ ಫೀಲ್ಡ್ ಬರ್ಬೇಕು ಅಂತ ಅದಕ್ಕೆ ಅನ್ಕೊಂಡ್ವು ಸರ್. ಅದಕ್ಕೆ ಡಿಸೈಡ್ ಮಾಡಿ ನಮ್ಮ ಗುರುಗಳು ರವಿಶಂಕರ್ ಸರ್ ಅಂತ ಸ್ಟಾರ್ಟಿಂಗ್ ಸರ್ ಫಸ್ಟ್ ಈ ಫೀಲ್ಡ್ಗೆ ಅಂತ ಬಂದಾಗ ಅವ್ರೆ ಮೊದ್ಲಿಗೆ ಪೇಮೆಂಟ್ ಅದು ಇದೆಲ್ಲ ಕೊಡ್ತಿರ್ಲಿಲ್ಲ ಸರ್. ಸ್ಟಾರ್ಟಿಂಗ್ ಅವ್ರ ಹತ್ರ ಕಲಿಯಕ್ಕೆ ಅಂತ ಹೋದಾಗ ಎಷ್ಟೇ ಕಾರ್ಯಕ್ರಮಗಳಿದ್ರು ಎಲ್ಲಾ ಕಾರ್ಯಕ್ರಮಗಳಿಗೂ, ಈಗ ಗಣಪತಿ ಆರ್ಕೆಸ್ಟ್ರಾ ಎಲ್ಲ ಬರುತ್ತೆ ನೋಡಿ ದೊಡ್ಡ ದೊಡ್ಡದು, ಅಲ್ಲಿಗೆ ಮತ್ತೆ ಮದ್ವೆ ಆರ್ಕೆಸ್ಟ್ರಾಗಳಿಗೆ ಎಲ್ಲಾನು ನಮ್ಮನ್ನ ಕರ್ಕೊಂಡು ಹೋಗೋರು. ನಾವಿಬ್ರು ಜೊತೆಗೆ ಹೋಗ್ತಿದ್ವು ಅವಾಗ್ಲೂ. ಅವಾಗ ಖರ್ಚಿಗೆ ಇಟ್ಕೊಳ್ಳಿ ಬಸ್ ಚಾರ್ಜ್ಗೆ ಅಂತ 200 ರೂಪಾಯಿ 300 ರೂಪಾಯಿ ಕೊಡೋದೇ ಕಷ್ಟ ಸರ್. ಅದು ಖರ್ಚಿಗೆ ಅಂತ. ಅದ್ರಲ್ಲೇ ಹೆಂಗೋ ನಾವು ಮೇಂಟೈನ್ ಮಾಡ್ತಿದ್ವು ಅವಾಗ್ಲೇ. ನಮ್ ತಾಯಿ ಜೊತೆ ಆ ದುಡ್ಡು ಸೇರಿಸಿ ಸ್ವಲ್ಪ ಅವ್ರು ಮಾಡಿ ಸಾಲಗಳು, ಸಂಘಗಳು ಇದಕ್ಕೆಲ್ಲ ಕಟ್ಟಕ್ಕೆ ಏನೋ ಸ್ವಲ್ಪ ಮನೆ ಮೇಂಟೆನೆನ್ಸ್ ಮಾಡ್ತಿದ್ವಿ ಸರ್ ಅದೇ ದುಡ್ಡಲ್ಲಿ. ಆಮೇಲೆ ಬರ್ತಾ ಬರ್ತಾ ಒಂದ್ 7-8 ವರ್ಷ ಹಿಂಗೇನೆ. ಸೆಕೆಂಡ್ PUC ಮುಗಿದ್ಮೇಲೆ 3 ವರ್ಷ ಹಿಂಗೆ ಆಡ್ಕೊಂಡ್ ಬರ್ತಿದ್ವು. ಚೆನ್ನಾಗಿ ನಡೀತಿತ್ತು ಕಾರ್ಯಕ್ರಮಗಳು ಸರ್. ಬರ್ತಾ ಆರ್ಕೆಸ್ಟ್ರಾ ಜಾಸ್ತಿ ಆಯ್ತು. ಇನ್ನು ಪೇಮೆಂಟ್ 1,000 ರೂಪಾಯಿ ತನಕ 1,000 ರೂಪಾಯಿ ಕೊಡ್ತಿದ್ರು. ಈಗ ಲೇಡಿ ಸಿಂಗರ್ ಅಂದ್ರೆ ಇವ್ರಿಗೆ 1,000 ರೂಪಾಯಿ ಕೊಡ್ತಿದ್ರು. ಅದ್ರಲ್ಲೇ ಹೆಂಗೋ ಮೇಂಟೈನ್ ಮಾಡ್ತಿದ್ವು ಸರ್. ಇನ್ನು ನಾವಿಬ್ರು ಪರಿಚಯ ಆಗಿ ಲವ್ ಮಾಡ್ತಿದ್ದು ಮನೆಯವ್ರಿಗೆ ಹೇಳಿದ್ವು. ನಮ್ಮ ಮನೆಯವ್ರಿಗೂ ಹೇಳಿ, ಇವ್ರ ಮನೆಯವ್ರಿಗೂ ಹೇಳಿ. ಆಮೇಲೆ ಅರೇಂಜ್ ಮ್ಯಾರೇಜ್ ಆದವು ಸರ್. ಆಮೇಲಿಂದ 2015 ನಾವು ಮದ್ವೆ ಆಗಿದ್ದು. ಸಂಗೀತಕ್ಕೆ ಸಂಬಂಧಪಟ್ಟ ಕೋರ್ಸ್ ಏನಾದ್ರು ಮಾಡಿದ್ದೀರಾ? ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಂಗೀತ ಸಂಬಂಧಪಟ್ಟಂಗೆ ಕೋರ್ಸ್ ಏನೂ ಮಾಡಿಲ್ಲ ಸರ್. ಮೊಬೈಲ್ ಅಲ್ಲಿ ಹಾಡ್ ಕೇಳೋದು, ಲಿರಿಕ್ಸ್ ಬರ್ಕೊಳ್ಳೋದು, ಬುಕ್ಗೆ ನೀಟಾಗಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಮತ್ತೆ ಹೋಗಿ ಆಡೋದು ತಪ್ಪು ಮಾಡ್ದಂಗೆ ಅಷ್ಟೇ ಸರ್. ಸಂಗೀತ ಕಲಿಬೇಕು ಅಂತ ಕ್ಲಾಸ್ಗೆ ಹೋಗಿ ಏನು ಯಾವತ್ತೂ ಕಲೀಲಿಲ್ಲ ಸರ್. ಹೌದು. ನಮ್ದು ಮದ್ವೆ ಆಗಕ್ಕೆ ಎಷ್ಟು ವರ್ಷ ಆಯ್ತು ಮೇಡಮ್? ಸರ್ ಕರೆಕ್ಟಾಗಿ ನಾನು ಮದ್ವೆ ಆದಾಗ 18 ವರ್ಷ ಸರ್. ಇವ್ರಿಗೆ 21 ವರ್ಷ ಮದ್ವೆ ಆದಾಗ, ನನ್ಗೆ 18 ವರ್ಷ. ನಿಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಸರ್ ಲವ್ ಮಾಡ್ತಿದ್ವಲ್ಲ ಸರ್, ಹಂಗೆ ಮೊದ್ಲೇ ಆರ್ಕೆಸ್ಟ್ರಾ ಬಂದ್ವಿ, ಇನ್ನೂ ಮದ್ವೆ ಆಗಿರ್ಲಿಲ್ಲ. ಆಮೇಲೆ ಇವ್ರ ಮನೆಯವ್ರಿಗೆ ಇವ್ರು ಹೇಳಿದ್ರು, ನಾವು ನಮ್ಮ ಮನೆಯವ್ರಿಗೆ ಹೇಳಿದ್ವು. ಅವ್ರಿಬ್ರನ್ನ ಒಪ್ಸಿ ಅರೇಂಜ್ ಮ್ಯಾರೇಜ್ ಆಗಿದೆ ಸರ್. ಹೌದು, ಅರೇಂಜ್ ಮ್ಯಾರೇಜ್ ಆಗಿದೆ. ಅವರಲ್ಲಿ ನೀವು ಮದುವೆ ಅವ್ರನ್ನ ನೋಡ್ಬೇಕಾದ್ರೆ ಅವರಲ್ಲಿ ಏನ್ ವಿಶೇಷಗಳನ್ನು ತಾವು ಕಂಡ್ರಿ? ಯಾವ ಉದ್ದೇಶಕ್ಕೋಸ್ಕರ ಮದುವೆ ಮಾಡಿದೆ ಮಾಡ್ಕೊಂಡ್ರಿ? ವಿಶೇಷ ಗುಣಗಳು ಹೌದೌದು. ಏನ್ ವಿಶೇಷ ಗುಣಗಳು ಅಂದ್ರೆ ಸರ್, ಈಗ ಏನೇ ಇದ್ರು ನಮ್ಮನೆ ಕಷ್ಟಗಳು ಏನೇ ಇದ್ರು, ನಾನು ಮದ್ವೆಗಿಂತ ಮುಂಚೆನೆ 1 ವರ್ಷ ಆರ್ಕೆಸ್ಟ್ರಾ ಮಾಡುವಾಗ ಇವ್ರು ಸ್ವಲ್ಪ ಇವ್ರ ಅಪ್ಪ ಅಮ್ಮ ಎಲ್ಲ ಇರೋದ್ರಿಂದ ಸ್ವಲ್ಪ ಅನುಕೂಲ ಅಂತಂದ್ರೆ, ಇವ್ರೇನ್ ದೊಡ್ಡವರಲ್ಲ ಸರ್, ಇವ್ರು ಹಂಗೆ ಇದಾರೆ. ಇವ್ರ ಅಪ್ಪ ಅಮ್ಮ ಎಲ್ಲ ಇರೋದ್ರಿಂದ ಅಷ್ಟು ಜೀವನ ಇವ್ರಿಗೆ ಕಷ್ಟ ಅಂತ ಅನ್ಸಿರ್ಲಿಲ್ಲ. ಆದ್ರೂ ಇವ್ರು ಕಾಲೇಜ್ಗೆ ಹೋಗ್ತಾನು ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ತಿದ್ರು ಸರ್, ಹೋಟೆಲ್ಗೆಲ್ಲ ಹೋಗಿ. ಮೈಸೂರಲ್ಲಿ 5 ಸ್ಟಾರ್ ಹೋಟ್ಲ್ ಅಂತ ಅಲ್ಲಿ ಸಪ್ಲೈಯರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ನಾನು ಅವಾಗ. ಮತ್ತೆ ಕಾಲೇಜು ಮಹಾರಾಜ. ಎಷ್ಟು ವರ್ಷ ಆಗಿತ್ತು ಅವಾಗ? ಸೊ ನಮ್ಗೆ ಒಂದು 19-20 ವರ್ಷದಲ್ಲಿ ಸೆಕೆಂಡ್ PUC, ಫಸ್ಟ್ PUC, ಸೆಕೆಂಡ್ PUC ಕಾಲೇಜ್ ಮಹಾರಾಜ ಕಾಲೇಜ್ ನಾನು ಓದ್ತಿದ್ದು. ಅಲ್ಲಿ ಬೆಳಿಗ್ಗೆ ಟೈಮ್ ಕಾಲೇಜ್ಗೆ ಹೋದ್ರೆ ನೈಟ್ ಟೈಮ್ ಡ್ಯೂಟಿ ಮಾಡ್ತಿದ್ದೆ ನಾನು. ಇದೆಲ್ಲ ಮಾಡಾದ್ಮೇಲೆ ಏನಾದ್ರು ಮಾಡ್ಲೇಬೇಕಲ್ಲ, ಏನಾದ್ರು ಸಾಧನೆ ಮಾಡ್ಬೇಕು ಈ ಕ್ಷೇತ್ರದಲ್ಲಿ ಅನ್ಕೊಂಡು ಈ ಆರ್ಕೆಸ್ಟ್ರಾ ಬಂದಿದ್ದು. ಈ ಆರ್ಕೆಸ್ಟ್ರಾ ಬಂದ್ಮೇಲೆ ಸ್ವಲ್ಪ ದೇವ್ರ ಹೆಂಗೋ ಚೆನ್ನಾಗಿ ಕೊಟ್ಟ ಆರ್ಕೆಸ್ಟ್ರಾ ಚೆನ್ನಾಗಿ ನಡೀತಿತ್ತು. ಅದ್ರಿಂದ ದುಡ್ಡು ಸಂಪಾದನೆ ಆಯ್ತಿತ್ತು. ಇನ್ನೇನ್ ತೊಂದ್ರೆ ಸರ್? ಇಲ್ಲ ಸರ್, ನಮ್ದು ಟ್ರೂಪ್ ಅಂದ್ರೆ ಮನುಸಿಂಚನ ಕಲಾತಂಡ ಅಂತ ಇತ್ತು. ಅಂದ್ರೆ ನಾವು ಸ್ವಂತ ಜಾಸ್ತಿ ಮಾಡ್ತಿರಲಿಲ್ಲ, ಯಾರು ನಮ್ಗೆ ಹೇಳ್ತಿರ್ಲಿಲ್ಲ, ಪರಿಚಯ ಜಾಸ್ತಿ ಇರಲಿಲ್ಲ ಜನಗಳಿಗೆ. ನಾವು ಕಮರ್ಷಿಯಲ್ ಎಲ್ಲಾರ ಕಡೆ ಯಾರ್ಯಾರು ಕರೀತಾರೆ ಇವಾಗ ಅವ್ರ ಹತ್ರ ಹೋಗಿ ಆಡೋದು ಸರ್, ಪೇಮೆಂಟ್ ಅಷ್ಟೇನೆ. ನಾವೇನ್ ಓನಾಗಿ ಒಪ್ಕೊಂಡು ಬೇರೆ ಟ್ರೂಪ್ ಅಂದ್ರೆ 3,000ದಿಂದ 3,500 ಫೈನಲ್ ನಮ್ದು ಕೊಡ್ತಿದ್ರು ಇಬ್ರಿಂದ. ಅಲ್ಲಿವರೆಗೂ ನಾವು ಆರ್ಕೆಸ್ಟ್ರಾ ಮಾಡ್ದು. ಆಮೇಲೆ ನಮ್ಗೆ ಈ ಕರೋನಾ ಯಾವಾಗ ಬಂತು ಅವಾಗ ತುಂಬಾ ಕಷ್ಟ ಆಗೋದು ನಮ್ ಲೈಫ್. ನಮ್ಮ ಮೇಡಮ್ ಹೇಳ್ತಾರೆ ಕೇಳಿ,
ಕರೋನಾ ಬಂದಿದ್ದೇ ನಮ್ಗೆ ಬಹಳ ತೊಂದರೆ ಆಗಿದ್ದು. ಆಮೇಲೆ ಹರಿಕತೆ ಅಂತ. ಸರ್ ಇವ್ರದ್ದು ಏನು ಗುಣಗಳು ಅಂತ ಕೇಳಿದ್ರಲ್ಲ, ಏನಂದ್ರೆ ನಮ್ಮನೆ ಕಷ್ಟ ಇದ್ದಿದ್ರಿಂದ ಇವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ರಲ್ಲ, ಹೋಟೆಲ್ ಅಲ್ಲಿ ಸಪ್ಲೈಯರ್ ಆಗಿ ಮಾಡ್ತಿದ್ರು. ಮತ್ತೆ ಮಧ್ಯೆ ಹಂಗೆ ಬೆಳಿಗ್ಗೆ ಆರ್ಕೆಸ್ಟ್ರಾ ಇದ್ದಾಗ ಅಲ್ಲೂ ಹೋಗ್ತಿದ್ವು, ನೈಟ್ ಗಣಪತಿ ಪ್ರೋಗ್ರಾಮ್ಗಳಿದ್ದಾಗ ಅಲ್ಗೂ ಹೋಗ್ತಿದ್ವಲ್ಲ ಸರ್. ಅದ್ರಲ್ಲಿ ಬಂದ ಪೇಮೆಂಟು ನಮ್ಮನೆಗೂ ಸ್ವಲ್ಪ ಮೇಂಟೈನ್ ಮಾಡ್ತಿದ್ರು. ನಿಮ್ ಹಿಂಗೆ ನಿಮ್ಮ ಅಮ್ಮ ಇದರಲ್ಲಿ ನಿಮ್ಗೂ ಖರ್ಚು ಅಂದ್ಬಿಟ್ಟು ಆ ಪೇಮೆಂಟ್ ಅಲ್ಲೂ ನಮ್ಗೆ ಕೊಟ್ಟು ಕಳಿಸ್ತಿದ್ರು ಅವಾಗ. ಇನ್ ಅವಾಗ ಇವ್ರು ಹೇಳಿದ್ರು ಯಾವ್ದೇ ಕಾರಣಕ್ಕೂ ಇನ್ನು ನಾನು ಬೇರೆಯವ್ರನ್ನ ಮದ್ವೆ ಆಗಲ್ಲ ಅಂತ. ಅದು ಅವ್ರದ್ದು ಎಲ್ಲಾ ತರದಲ್ಲೂ ಒಳ್ಳೆ ಗುಣಗಳೇ ಸರ್. ಅದು ಇಷ್ಟ ಆಗಿ ಇನ್ಯಾರನು ಇವ್ರನ್ನೇ ಮದ್ವೆ ಆಗ್ಬೇಕು, ಸ್ಟಾರ್ಟಿಂಗ್ ಲವ್ ಮಾಡಿದ್ ಇವ್ರನ್ನೇ, ಅದಕ್ಕೆ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಒಪ್ಸಿ ಅಲ್ಲಿ ತನಕ ವೇಟ್ ಮಾಡಿ ನಾವ್ 2015 ಸರ್ ನವೆಂಬರ್ ಮದ್ವೆ ಆದಾಗ. ಸರ್ ನೀವು ಮೇಡಮ್ ಅವ್ರ ಮದ್ವೆ ಆಗ್ಬೇಕಾದ್ರೆ ಅವ್ರ ವಿಶೇಷ ಗುಣಗಳು ಏನ್ ಬಂತು ಸರ್? ಅಂದ್ರೆ ಈಗ ವಿಶೇಷ ಗುಣಗಳು ಅಂದ್ರೆ ಸರ್, ಮದುವೆ ಹಾಕಿನ ಮುಂಚೆಗಿಂತ ತುಂಬಾ ಈಗಿದೆ. ಯಾಕೆಂತಂದ್ರೆ ಯಾವ ಮನೇಲೂ ಮದುವೆ ಆಗಿ ಬಂದು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋರು ತುಂಬಾ ಜನ ಅವ್ರೆ, ಕೆಲಸ ಸೇರ್ಕೊಂಡ್ ಮಾಡೋರು ತುಂಬಾ ಜನ ಇದಾರೆ. ಆದ್ರೆ ಇವ್ರ ಗುಣಗಳೇನಪ್ಪಾ ಅಂತಂದ್ರೆ, ಈಗ ನೋಡಿ ಆರ್ಕೆಸ್ಟ್ರಾ ಮಾಡಿ ಅವ್ರ ಮನೇನು ಮೇಂಟೈನ್ ಮಾಡಿ ನಮ್ಮನೆ ಒಪ್ಸಿ, ನಾವು ಓಡೋಗಿ ಮದುವೆ ಆಗಾರಲ್ಲ, ಒಪ್ಸಿ ಮನೆಗೆ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ನಾವು 100ರ ಮದುವೆಯಲ್ಲಿ ಮದುವೆ ಆಗಿದ್ದು. ಮದುವೆ ಆದ್ಮೇಲೆ ಹಿಂಗ ಆರ್ಕೆಸ್ಟ್ರಾ ಮಾಡ್ತಿದ್ವಿ, ಕರಿಕತೆ ಮಾಡ್ತಿದ್ವಿ. ಅಂದ್ರೆ ಯಾವ ಹೆಣ್ಮಗಳು ಬೆಳಗಾನ ನಿದ್ಗೆಟ್ಕೊಂಡು 4 ಗಂಟೆವರೆಗೆ ನಿದ್ದೆಗೆಟ್ಟು ಹರಿಕತೆ ಮಾಡಿ ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದೀವಿ. ನಮ್ಗೆ ಹಿಂದಿಗಿಂತ ಹೆಚ್ಚಾಗಿ ಇವಾಗ ತುಂಬಾ ಒಳ್ಳೇದಾಗಿದೆ ಅನ್ಸುತ್ತೆ ನಮ್ಗೆ. ಯಾವ ಹೆಣ್ಮಗಳು ಕೂಡ ನೈಟ್ ಎಲ್ಲ ನಿದ್ದೆಗೆಟ್ಕೊಂಡು ಕತೆ ಮಾಡ್ಕೊಂಡು ಮತ್ತೆ ಮನೇಲಿ ಪಾಪು ನೋಡ್ಕೊಂಡು ಅತ್ತೆ ಮಾವನ್ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಅನ್ಕೊಳ್ತೀನಿ. ಆದ್ರೂ ನಮ್ ಜೊತೆ ಕೈ ಜೋಡಿಸಿ ಬರ್ತಿದಾರೆ ಅವ್ರಿಗೆ. ಮದ್ವೆ ಆಗಿ ಸರ್? ಸರ್ 2015 ನಾವು ಮದ್ವೆ ಆಗಿದ್ದು. 15 ಸುಮಾರು ಒಂದು 9 ವರ್ಷ ಆಗಿದೆ. ಈಗ ಇವಾಗ ನವೆಂಬರ್ ಬಂದ್ರೆ 9 ವರ್ಷ ಸರ್. ಜೀವನ ಹೆಂಗಿದೆ ಈಗ? ಸಮರ್ಥವಾಗಿದೆ? ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಹೌದು ಸರ್, ಎಲ್ಲಾದ್ರಲ್ಲೂ ಏನೇ ಬಂದ್ರು ನಾವಿಬ್ರು ಶೇರ್ ಮಾಡ್ಕೊಂಡು ಏನೇ ಆದ್ರೂ ಮಾಡ್ತೀವಿ. ಕರೋನಾ ಬರಕ್ಕಿಂತ ಹಿಂದೆ ಸರ್, ಒಂದ್ ತಿಂಗ್ಳಿಗೆ ಇಲ್ಲ ಅಂತಂದ್ರು ನಮ್ದು ಇವಾಗ್ಲೂ ಅಷ್ಟೇ, ನಮ್ದು ಆರ್ಕೆಸ್ಟ್ರಾಗಳೇನ್ ಜಾಸ್ತಿ ಮಾಡಲ್ಲ ನಾವು. ಮಾಡಿದ್ರೆ ಒಂದ್ ತಿಂಗ್ಳಿಗೆ ಒಂದ್ 4-5 ಮಾಡ್ಬೋದು ಸರ್, ನಮ್ದು ಓನ್ ಅಂತ. ಈಗ ನಮ್ಮ ಆರ್ಡರ್ ಮಾಡೋದು ಅಂತ, ಇನ್ನೆಲ್ಲ ಕಮರ್ಷಿಯಲೇ ಮಾಡ್ತಿದ್ದು. ಈ 2020ಕ್ಕಿಂತ ಹಿಂದೆ ಪೂರ್ತಿ ನಾವು ಮದ್ವೆ ಆದಾಗಿಂದನು ಆರ್ಕೆಸ್ಟ್ರಾ ಚೆನ್ನಾಗ್ ನಡೀತಿತ್ತು. ಇಲ್ಲ ಅಂದ್ರು 25 ಕಾರ್ಯಕ್ರಮ ಅಂತೂ ಮಾಡ್ತಿದ್ವು. ಒಂದ್ 5 ದಿನ ಮನೇಲಿ ಇರ್ತಿದ್ದು ಕಷ್ಟ. ಹೌದು, ಇನ್ 25 ದಿನನೂ ಕಾರ್ಯಕ್ರಮ ಇರ್ತಿತ್ತು. ಸರ್ ಎಲ್ಲಾ ಸೀಸನ್ ಅಲ್ಲೂ, ಮದ್ವೆ ಸೀಸನ್ ಅಲ್ಲಿ ಇರ್ತಿತ್ತು. 2 ತಿಂಗಳು ಆಷಾಢ ಬಿಟ್ರೆ ಇನ್ನು ಗಣಪತಿ ಹಬ್ಬ ಬಂದ್ರೆ ಅದು ತುಂಬಾ ನಡೀತಿತ್ತು ಕಾರ್ಯಕ್ರಮ. ಎಲ್ಲಾ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ವು. ಮತ್ತೆ ನಮ್ಮ ಆತ್ಮೀಯರು ಎಗ್ರು ಮಹೇಶಣ್ಣ ಅಂತಿದ್ದಾರೆ, ಅವರು ಒಂದ್ 2018 ಅನ್ನಂಗ್ ಮದ್ವೆ ಆಗಿ ಒಂದ್ 2-3 ವರ್ಷಕ್ಕೆ ನಮ್ಮ ಪಾಪು ಆದಾಗ ಪರಿಚಯ ಆದ್ರು. ಅವ್ರ ಪರಿಚಯ ಆದ್ಮೇಲೆ ಇನ್ನು ಪೂರ್ತಿ ಅವ್ರದೇ ಪ್ರೋಗ್ರಾಮು, ಕಮರ್ಷಿಯಲ್ ಹೋಗ್ತಿದವ್ರು. ಪೂರ್ತಿ ಅವ್ರದೇ ಒಂದ್ 15 ಕಾರ್ಯಕ್ರಮ ಸರ್ ತಿಂಗಳಲ್ಲಿ ಅವರೇ ಮಾಡ್ತಿದ್ರು. ಅವರು ಜೀ ಕನ್ನಡದಲ್ಲೆಲ್ಲ ಹೋಗಿದ್ದಾರೆ. ಅವರು ತುಂಬಾ ಒಳ್ಳೆ ಗಾಯಕರು, ಅವರು ಅದ್ಭುತ ಗಾಯಕರು. ಹಂಗಾಗಿ ಅವ್ರು ನಮ್ಮನ್ನ ಪರಿಚಯ ಆದ್ಮೇಲೆ ಅವ್ರನ್ನ ನಾವು ಎಲ್ಲಾ ಕಾರ್ಯಕ್ರಮನು ನೀವೇ ಬನ್ನಿ ಅಂತ ನಮ್ಗೆ ಹೇಳಕ್ ಶುರು ಆದ್ರು. ನಾವ್ ಇನ್ನೂ ಬ್ಯುಸಿ ಆದ್ವು. ಅವಾಗ ಕಾರ್ಯಕ್ರಮಗಳು ಚೆನ್ನಾಗ್ ಆಗ್ತಿತ್ತು ನಮ್ಗೆ. ಅವಾಗ 3-3.5 ಸಾವಿರ ತನಕ ಪೇಮೆಂಟ್ ಸಿಕ್ತಿತ್ತು ಸರ್ ಇಬ್ರಿಂದ. ಅದ್ರಲ್ಲೇ ಒಂದ್ 20 ಕಾರ್ಯಕ್ರಮ ಮಾಡ್ಕೊಂಡು ನಾವು ಮನೆ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡು ನಮ್ ಪಾಪು ನೋಡ್ಕೊಂಡು ಚೆನ್ನಾಗಿದ್ವು. ಇದೇ ಜೀವನ ಅಂತ ಅನ್ಕೊಬಿಟ್ಟಿದ್ವು ನಾವು. ಯಾವಾಗ 2020 ಕರೋನಾ ಅಂತ ಸ್ಟಾರ್ಟ್ ಆಯ್ತಲ್ಲ ಸರ್, 3 ತಿಂಗಳು ನಿಂತೋಯ್ತು. ಆರ್ಕೆಸ್ಟ್ರಾ ಮಾಡಂಗಿಲ್ಲ, ಜನಗಳು ಸೇರಂಗಿಲ್ಲ. ಆರ್ಕೆಸ್ಟ್ರಾ ಅಂತೂ ಜನಗಳು ಸೇರ್ತಾರಲ್ಲ, ಮಾಡಂಗೆ ಇಲ್ಲ. ಮದ್ವೆ ಮನೇಲಿ ಆರ್ಕೆಸ್ಟ್ರಾ ಮಾಡಂಗೆ ಇಲ್ಲ ಅಂತ ರೂಲ್ಸ್ ಆಗೋಯ್ತಲ್ಲ. 3 ತಿಂಗಳು ಕರೆಕ್ಟಾಗಿ ಮನೇಲಿ ಇದ್ವು ಸರ್. ಇಲ್ಲ ಇವ್ರು ಏನ್ ಕೆಲಸ ಮಾಡಲ್ಲ, ನಾನು ಎಲ್ಗೂ ಕೆಲ್ಸಕ್ಕೆ ಹೋಗಲ್ಲ, ನಮ್ದೇ ಮನೆ ಮೇಂಟೆನೆನ್ಸ್ ನಡೀತಿದ್ದು. ಆ ಖರ್ಚಲ್ಲೇ ಎಲ್ಲ ಆರ್ಕೆಸ್ಟ್ರಾ ಇಂದ ಪೂರ್ತಿ ನಿಂತೋಯ್ತಲ್ಲ. ಕುತ್ಕೊಂಡ್ ಸಖತ್ ಬೇಜಾರ್ಗಿಂತ ನೋವೇ ಆಗೋಯ್ತು ತುಂಬಾ ನಮ್ಗೆ. ಅದು ಖರ್ಚು ಈ ಖರ್ಚು ಮನೇಲಿ ಎಲ್ಲಾ ನೋಡ್ಕೋಬೇಕು, ಎಲ್ಲ ಆಗ್ಲೇ ಇಲ್ಲ. ಇನ್ನು ಪಾಪು ಸ್ಕೂಲ್ ಅಂತ. ಮತ್ತೆ ಈ ಕತೆ ಮಾಡಕ್ಕೆ ಅಂತ ನಮ್ಗೆ ಧೈರ್ಯ ತುಂಬಿದವರು ಸ್ವಲ್ಪ ಇದಾರೆ ಸರ್. ಅದ್ರಲ್ಲಿ ಮುಖ್ಯವಾಗಿ ಬಂದು ನಮ್ಮ ಜವರ್ ನಾಯ್ಕರು ಅಂತ ಸರ್. ಅವ್ರನ್ನ ಇವತ್ತು ನಾವು ನೆನ್ಪಿಟ್ಕೊಂಡಿದೀವಿ, ಯಾವಾಗ್ಲೂ ನೆನ್ಪಿಸ್ಕೊತೀವಿ ನಾವು. ಅವ್ರು ಬಂದು ನಮ್ಗೆ ಯಾವಾಗ್ಲೂ ಈ ಭಕ್ತಿ ಗೀತೆ ಬರೀ ಆರ್ಕೆಸ್ಟ್ರಾನೇ ಮಾಡ್ತಿರ್ಲಿಲ್ಲ ಸರ್. ನಾವು ಮದ್ವೆ ಆಗಕ್ಕಿಂತ ಮುಂಚೆ 2014ರಲ್ಲಿ ಮಾದೇಶ್ವರ ದಯಬಾರದು ಗೀತೆ ಬರೆದಿದ್ದಾರೆ ಸರ್, ರವಿಕುಮಾರ್ ಸರ್ ಅಂತ, ಚಾಮರಾಜನಗರದವರು. ಅವರು ಮಳವಳ್ಳಿ ಮಾದೇವ ಸ್ವಾಮಿ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು ನಮ್ಗೆ. ಇವ್ರ ಹತ್ರ ಒಂದು ಕಾರ್ಯಕ್ರಮ ಇದೆ, ಲೇಡಿ ಸಿಂಗರ್ ಬೇಕಂತೆ, ಹೋಗಿ ನೀವು ಅಂತ. ನಾವಿಬ್ರು ಹೋದ್ವು, ಇಬ್ರು ಪರಿಚಯ ಆದ್ವು. ಅವ್ರ ಹತ್ರನು ಒಂದ್ 3-4 ವರ್ಷ
ಈ ಆರ್ಕೆಸ್ಟ್ರಾ ಫೀಲ್ಡ್ ಇಂದ ಸ್ವಲ್ಪ ಚೇಂಜ್ ಆಗ್ಬೇಕಂದ್ರೆ ಅದು ಒಂದು ಕಾರಣ. ಅದಕ್ಕಿಂತ ಮುಂಚೆ ಅಂದ್ರೆ ಮ್ಯಾನ್ಯುಯಲ್ ಅಲ್ಲಿ ಸರ್ ಲೈವ್ ಆಗಿ ಆಡ್ತಿರ್ಲಿಲ್ಲ ನಾವು. ಟ್ರ್ಯಾಕ್ ಅಲ್ಲಿ ಅಂದ್ರೆ ಮೊಬೈಲ್ ಅಲ್ಲಿ ಟ್ರ್ಯಾಕ್ ಹಾಕಿದ್ರೆ ಮಾತ್ರ ಅದ್ರ ಜೊತೆಗೆ ಆಡ್ತಿದ್ದು. ಲೈವ್ ಆಗಿ ಈಗ ಶ್ರುತಿ ಕೊಟ್ಕೊಂಡೆಲ್ಲ ಆಡ್ತಿರ್ಲಿಲ್ಲ ನಾವು. ಅವ್ರ ಹತ್ರ ಹೋದಾಗಿಂದ ಭಕ್ತಿ ಗೀತೆಗಳು, ಮಧ್ಯೆ ಜನಪದ ಗೀತೆ, ಭಾವಗೀತೆ ಅವ್ರ ಕತೆ ಮಾಡೋರು. ಮಧ್ಯ ಗೀತೆಗಳು ಆಡುವಾಗ ನಾವ್ ಆಡ್ಬೇಕಲ್ಲ, ಅವಾಗ ಲೈವ್ ಅಲ್ಲಿ ಆಡಕ್ ಶುರುವಾದ್ವು. ಅದು ಒಂದು ಒಳ್ಳೇದಾಯ್ತು ನಮ್ಗೆ. ಅದು ಅವ್ರ ಹತ್ರನು 3 ವರ್ಷ ಕಂಟಿನ್ಯೂ ಆಗಿ ಅವ್ರ ಹತ್ರನೇ ಮಾಡಿದ್ವು. ಮದ್ವೆ ಆದ್ಮೇಲೂ ಮಾಡಿದ್ವು, 3 ವರ್ಷ ಮಾಡಿದ್ವು ಸರ್ ಕರೆಕ್ಟ್ ಆಗಿ ಅವ್ರ ಹತ್ರನೇ. ಅದಾಯ್ತು. ಇನ್ನು ಕರೋನಾ ಬರೋ ತನಕ ಎಲ್ಲ ಚೆನ್ನಾಗೈತು. ಹಿಂಗೆ ಮಧ್ಯೆ ಆರ್ಕೆಸ್ಟ್ರಾ ಮತ್ತೆ ಆ ಕಾರ್ಯಕ್ರಮಗಳು ಎಲ್ಲ ತುಂಬಾ ಬಿಸಿ ಇರ್ತಿದ್ವು ನಾವು. ಒಂದಿನನು ಇದ್ರಿಂದ ನಮ್ಗೆ ಕಷ್ಟ ಆಗೋಯ್ತು ಅದು ಇದು ಏನು ಅನ್ಸಿರ್ಲಿಲ್ಲ ಸರ್, ಚೆನ್ನಾಗಿದ್ವು ನಾವು. ಈ ಕರೋನಾ ಬಂದಾಗಿಂದ ಜೋರ್ ನಾಯ್ಕರು ಅಂತಿದಾರಲ್ಲ, ಅವರು ನಮ್ಗೆ ಕತೆಗೆ ಬೇರೆಯವ್ರನ್ನ ಕರ್ಸ್ಕೊಳ್ಳೋರು. ಕತೆ ಕಾರ್ಯಕ್ರಮ ಅಂದ್ರೆ 11 ದಿವಸದ ಕಾರ್ಯಕ್ರಮಗಳು ಸರ್ ಹೆಚ್ಚಾಗಿ ಮಾಡೋದು. ಹಾ ಹಾಡುಗಾರಿಕೆ ಜೊತೆಗೆ ಹರಿಕತೆ ಕೂಡ ಮಾಡ್ತೀವಿ. ಹೌದು ಸರ್, ಬರೀ ಹಾಡುಗಾರಿಕೆ ಅಷ್ಟೇ ಅಲ್ಲ, ಅದೇ ಈಗ ಹೇಳಕ್ ಹೊರಟಿದೆ ನಾನು. ಹರಿಕತೆನೂ ಮಾಡ್ತಿದ್ವಿ ಸರ್. ಈಗ ಅದೇ ಜಾಸ್ತಿ ಕಾರ್ಯಕ್ರಮಗಳು ನಡೀತಿರೋದು. ನಮ್ಮ ಜವರ್ ನಾಯ್ಕರು ಏನ್ ಮಾಡಿದ್ರು, ನಮ್ನ ಹಾಡ್ ಹೇಳಕ್ ಕರೀತಿದ್ರು ಇಬ್ರು. ಅಲ್ಲೂ ಅಷ್ಟೇ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಆಡ್ತಿದ್ವು ಲೈವ್ ಆಗಿ. ಕರೋನಾ ಬಂದಾಗ ಕರೋನಾದಲ್ಲೂ ಕರೀತಿದ್ರು ಕಾರ್ಯಕ್ರಮಗಳು, 11 ದಿವಸದ ಕಾರ್ಯಕ್ರಮಗಳಿಗೆ. ಅವಾಗ ಹಿಂಗ ಆಗೋಯ್ತಲ್ಲ ಸರ್ ಅಂತ ಎಲ್ಲ ನಾವು ಹೇಳ್ಕತಿದ್ವಲ್ಲ ದಿನ ಹೋದಾಗೆಲ್ಲ. ಅವಾಗ ನಮ್ಮಿಬ್ರನ್ನ ಕೂರ್ಸ್ಕೊಂಡು ಒಂದಿನ ಹೇಳಿದ್ರು, ನಿಮ್ದು ವಾಯ್ಸ್ ಚೆನ್ನಾಗಿದೆ, ಆರ್ಕೆಸ್ಟ್ರಾದಲ್ಲಿ ಅಂದ್ರೆ ಅಷ್ಟು ಬೆಲೆ ಇಲ್ಲ. ಆರ್ಕೆಸ್ಟ್ರಾದಲ್ಲಿ ಹೋಯ್ತು ಇವಾಗ, ಮೊದ್ಲು ತರ ಆರ್ಕೆಸ್ಟ್ರಾ ನಡೀತಿಲ್ಲ. ಮೊದ್ಲೆಲ್ಲ ಲೈವ್ಗೆ ಕಾರ್ಯಕ್ರಮ ಕೊಡ್ತಿದ್ರು, ಚೆನ್ನಾಗಿರ್ತಿತ್ತು, ಜನಗಳು ನೋಡ್ತಿದ್ರು. ಇವಾಗ ಎಲ್ಲ ಆಡಕ್ ಶುರು ಮಾಡ್ಬಿಟ್ಟವ್ರೆ ಟ್ರ್ಯಾಕ್ ಹಾಕೊಂಡು. ಇದಕ್ಕೆಲ್ಲ ಬೆಲೆ ಇಲ್ಲ. ಸಿಂಚನವ್ರೆ, ಅದಕ್ಕೆ ಇದೆಲ್ಲ ನೀವು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ನೀವು ಹರಿಕತೆ ಮಾಡ್ಕೊಬಿಡಿ. ಹರಿಕತೆ ಕಲ್ತ್ಕೊಂಡ್ರೆ ನಿಮ್ದು ವಾಯ್ಸ್ ಚೆನ್ನಾಗಿದೆ, ಸ್ವಲ್ಪ ಕಷ್ಟಪಡಿ. ಹರಿಕತೆ ಕಲ್ತ್ಕೊಂಡ್ರೆ ಈಗ ಆ ಸೀಸನ್ ಈ ಸೀಸನ್ ಅಂತಿಲ್ಲ, 11 ದಿವಸದ ಕಾರ್ಯಕ್ರಮಕ್ಕೆ ಮತ್ತೆ ದೇವಸ್ಥಾನದ ಕಾರ್ಯಕ್ರಮಕ್ಕೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹರಿಕತೆ ಅಂತ ಅಂದ್ರೆ, ಅದ್ರಲ್ಲೂ ಒಬ್ರು ಹುಡ್ಗಿ ಹರಿಕತೆ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ಹರಿಕತೆ ಮಾಡೋರು ಸರ್ ಒಂದ್ 2-3 ಜನ ಇದ್ರು, ಅವ್ರಿಗೆ ವಯಸ್ಸಾಗೋಗಿದೆ. ಹಂಗಾಗಿ ಈಗ ನಿಮ್ಮ ಏಜ್ ಅಲ್ಲಿ ಯಾರು ಇಲ್ಲ, ಹರಿಕತೆ ಮಾಡಿ, ಅದ್ರಿಂದ ನಿಮ್ಗೂ ಒಂದೊಂದು ಒಳ್ಳೇದಾಗ್ಬೋದು ಅಂತ ನಮ್ಗೆ ಯಾವಾಗ್ಲೂ ಹೇಳ್ತಿದ್ರು. ನಾನ್ ಅಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಕಷ್ಟ ಅದು ಕಲ್ತು ಈಗ ಜನಗಳ ಹತ್ರ ಮಾತಾಡ್ಬೇಕು, ಅವ್ರನ್ನ ನಗಿಸ್ಬೇಕು ಮಧ್ಯ. ಹರಿಕತೆ ಅಂದ್ರೆ ಈಗ ಬೆಳಗಾನ ಮಾಡ್ಬೇಕು, ಅದೆಲ್ಲ ಯಾರು ಮಾಡ್ತಾರೆ ಅಂತ ಅಷ್ಟು ಇಂಟ್ರೆಸ್ಟ್ ಪಟ್ಟಿರ್ಲಿಲ್ಲ. ಯಾವಾಗ ಕರೋನಾ ಶುರು ಆಯ್ತು ಸರ್ 2020 ಮನೇಲಿ ಇದ್ವಲ್ಲ, ಅವಾಗ ಯೋಚನೆ ಮಾಡ್ದವ್ ನಾವು ಇಬ್ರು. ಯೋಚನೆ ಮಾಡ್ದವ್, ಹಿಂಗ್ ಹೇಳ್ತಿದ್ರಲ್ಲ ಸ್ವಲ್ಪ ಕಲ್ತಿದ್ರಾದ್ರೂ ಈಗ ನಮ್ಗೆ ಆಗ್ತಿತ್ತೇನೋ ಅಂತ. ಆವಾಗ್ಲೇ ಸರ್ ಕೂತ್ಕೊಂಡು 1 ತಿಂಗಳು ಬರೀ ಒಂದೇ ಕತೆ ನೋಡೋಣ, ಮೊದ್ಲು ಕಲಿಬೇಕಲ್ಲ ಅಂತ ಅನ್ಬಿಟ್ಟು, ಇನ್ನೊಬ್ರು ಅವರು ಕೂಡ ಕೀಬೋರ್ಡ್ ಮಾಸ್ಟ್ರು ಮತ್ತೆ ಹರಿಕತೆ ವಿದ್ವಾಂಸರು, ಅವ್ರುವೆ ಇಲ್ಲೇ ಮೈಸೂರವರು, ಲೋಕೇಶ್ ಅಂತಿದ್ದಾರೆ ಸರ್. ಅವ್ರ ಹತ್ರ ಹೋಗಿ ಸರ್ ಹಿಂಗೆ ಕತೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಕಲಿಬೇಕು ಅಂತ. ಅದಕ್ಕೆ ಸ್ವಲ್ಪ ನೀವು ಸ್ವಲ್ಪ ಕತೆ ಮಾಡ್ತಿರಲ್ಲ ಸರ್, ನನ್ಗೆ ಹೆಂಗೆ ಅಂತ ಹೇಳ್ಕೊಡಿ, ಅದೆಲ್ಲ ಹೆಂಗ್ ಫಾಲೋ ಮಾಡೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಹಿಂಗ್ ಮಾಡ್ಬೇಕು ಮಧ್ಯ ಇಷ್ಟೊತ್ ಕತೆ ಮಾಡಿದ್ಮೇಲೆ ಮಧ್ಯ ಹಿಂಗ ಒಂದೊಂದು ಹಾಡ್ ಆಡ್ಬೇಕು, ಎಲ್ಲ ಪ್ರತಿಯೊಂದು ನನ್ಗೆ ಹೇಳ್ಕೊಟ್ರು ಸರ್. ಮುಖ್ಯವಾಗಿ ಈಗ ಹರಿಕತೆ ಮಾಡ್ಬೇಕು ಅಂತಂದ್ರೆ ಪ್ರೇರಣೆ ನಮಗ್ ತುಂಬಿದವ್ರು ಅಂತಂದ್ರೆ ನಮ್ಮ ಜವರ್ ನಾಯ್ಕರು ಮತ್ತೆ ನಮ್ಮ ಲೋಕೇಶ್ ಸರ್. ಮತ್ತೆ ಇನ್ನೊಂದು ಧರ್ಮರಾಯರ ಸ್ವರ್ಗಾರೋಹಣ, ಅದೆಲ್ಲ ಕ್ಯಾಸೆಟ್ ಅಲ್ಲೆಲ್ಲ ಬರಲ್ಲ ಸರ್. ಅದೆಲ್ಲ ಮಾಡ್ಬೇಕು ಅಂದ್ರೆ ತುಮಕೂರವರು ಒಬ್ರು ವರ್ಣಿಕುಮಾರ್ ಸರ್ ಅಂತಿದ್ದಾರೆ, ಅವರು ಸ್ವಲ್ಪ ವಿಷಯಗಳೆಲ್ಲ ನಮ್ಗೆ ಹೇಳ್ಕೊಟ್ಟು, ಶ್ರುತಿಲಿ ಎಲ್ಲ ಸ್ವಲ್ಪ ಹಿಂಗ ಆಡ್ಬೇಕು ಅಂತ ಸ್ವಲ್ಪ ಸುಮಾರು ಸಾಂಗ್ಗಳೆಲ್ಲ ನಮ್ಗೆ ಹೇಳ್ಕೊಟ್ಟು ನಮ್ಗೆ ಅಭ್ಯಾಸ ಮಾಡಿಸಿದ್ರು ಸರ್. ಅವ್ರ ಮನೆಗೆಲ್ಲ 1-2 ಸರಿ ಹೋಗಿ ಎಲ್ಲ ವಿಷಯಗಳು ತಿಳ್ಕೊಂಡು ಈ ಹರಿಕತೆಗಳು ಮಾಡಕ್ಕೆ ಶುರುವಾದ ಸರ್. ಅಷ್ಟೇ. ಹರಿಕತೆಗೆ ಒಂದು ಅದೇ ದೊಡ್ಡ ಕತೆ ಆಗ್ಬಿಟ್ಟಿದೆ ಈಗ. ಹೌದು, ಹರಿಕತೆಗಿಂತ ಹರಿಕತೆ ಮಾಡೋದಕ್ಕಿಂತ. ಹೌದೌದು ಸರ್. ಈಗ ಎಲ್ಲಾರ ಜೀವನ ಕಷ್ಟ ಅಂತಾರೆ, ಏನೋ ಒಂದ್ ಕೆಲಸ ಮಾಡ್ತಿರ್ತಾರೆ, ಅದ್ ಕಂಟಿನ್ಯೂ ಮಾಡ್ಕೊ ಹೋಯ್ತಾರೆ. ನಮ್ದು ಆದ್ರೆ ಹೆಂಗೆ ಏನು ಅಂತ ಗೊತ್ತಾಗಲ್ಲ ಸರ್. ಯಾವ್ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ, ಕಾರ್ಯಕ್ರಮಗಳಿಗೆ ಹಿಂಗೆ ಇರ್ತವೆ ಅಂತ ಹೇಳಕ್ ಆಗಲ್ವಲ್ಲ. ಮಳೆ ಟೈಮು ಕಾರ್ಯಕ್ರಮ ತುಂಬಾ ಕಡಿಮೆ, ಹಾಗೆ ನಮ್ ಜೀವನನೇ ಅಷ್ಟು ಸರ್. ಏನು ಮಾಡಕ್ಕಾಗಲ್ಲ, ಕಲ್ತಿದೀವಿ, ಕಲೆನ ಬಿಡಬಾರ್ದು. ಈಗ ನಾವು ಕಲೆ ಬಿಟ್ರು ಕಲೆ ನಮ್ಮನ್ನ ಬಿಡಲ್ಲ ಅಂತಾರಲ್ಲ, ಹಂಗೆ ಹರಿಕತೆ ದೇವ್ರ ಹೆಂಗೋ ಹರಿಕತೆ ಮಾಡ್ಕೊಂಡು ಹೋಯ್ತಿದೀವಿ, ಜನಗಳ ಸೇವೆ ಮಾಡ್ತೀವಿ. ನಾವು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಎಲ್ಲ ಹಾಕೋದ್ರಿಂದ ಈಗ ಇವ್ರು ನಮ್ಗೆ ಪರಿಚಯ ಜಾಸ್ತಿ ಹರಿಕತೆಯಿಂದ ಆಗ್ಬೇಕು ಅಂದ್ರೆ, ಈಗ ನಿಮ್ದು ಆದಿತ್ಯ ಲೋಕೇಶ್ ಹಂಗೆ ಯೂಟ್ಯೂಬ್ ಚಾನಲ್ ಹಂಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜನ ನಿಮ್ನ ಪ್ರೋತ್ಸಾಹಿಸ್ತಾರೆ. ನಮ್ನು ಹಂಗೇನೆ. ಈಗ ನಾವು ಫೇಸ್ಬುಕ್ ಬಿಟ್ಟ ಮೇಲೆ ಹೆತ್ತು ಹೊತ್ತು ಸಾಕಿದ ಮಗನ ಅಂತ ಒಂದು ಸಾಂಗ್ ಬಿಟ್ಟಿದ್ರು ಸಿಂಚನ ಅವರ ಧ್ವನಿಲಿ. ಆ ಸಾಂಗ್ ತುಂಬಾ 3 ಮಿಲಿಯನ್ ವರೆಗೆ ಜನ ನೋಡಿದ್ರು, 3 ಮಿಲಿಯನ್ಸ್ ಜನ ಯೂಸ್ ಮಾಡಿದ್ರು. ಅದು ಮಳವಳ್ಳಿ ಮಾಧುಸ್ವಾಮಿ ಅವರ ತಮ್ಮವರ ಕಂಠಸಿರಿಯಲ್ಲಿ ಮತ್ತೆ ಅವರದೇ ಸಾಹಿತ್ಯ ಮಾಡಿ
ಎತ್ತು ಹೊತ್ತು ಸಾಕಿದ ಮಗನ ಕಿತ್ತುಕೊಂಡೆ ಅಂತ ನಾಗೇಂದ್ರಣ್ಣ ನಾಗೇಂದ್ರಣ್ಣ ಅಂತ ಅವ್ರು ಮಾಡಿದಂತ ಸಾಂಗು ಹಾಡಿ ನಾವು ತುಂಬಾ ಫೇಮಸ್ ಆಗಿ ಇವತ್ತು ಜನ ಫೋನ್ ಮಾಡಿ ನಮ್ಗೆ ಯೂಟ್ಯೂಬ್ ಫೇಸ್ಬುಕ್ ಇಂದ ನೋಡಿ ಕಾರ್ಯಕ್ರಮ ಮಾಡ್ಕೊಡಿ ಅಂತ ಇಲ್ಲಿಂದ ತುಮಕೂರು, ತಮಿಳ್ನಾಡು, ಬೆಂಗಳೂರು, ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಎಲ್ಲ ತುಂಬಾ ಮಾಡ್ತಾ ಇದೀವಿ ಇವಾಗ. ಈಗ ನಿಮ್ಗೆ ಹರಿಕತೆ ಹಾಡುಗಾರಿಕೆ ಆರ್ಕೆಸ್ಟ್ರಾ ಬಿಟ್ಟು ಬೇರೆ ವೃತ್ತಿ ಇಲ್ಲ? ಇಲ್ಲ ಇಲ್ಲ ಸರ್, ಇದು ಒಂದೇ ವೃತ್ತಿ ಸರ್. ಯಾವ್ದು ಇಲ್ಲ ಸರ್, ಇವರು ಅಷ್ಟೇ ಇನ್ನೇನು ಮಾಡಲ್ಲ. ನಮ್ ಜೊತೆ ಬರ್ತಾರೆ ಈಗ, ಮತ್ತೆ ಬಂದ್ರೆ ನನ್ ಜೊತೆಗೆ ಹರಿಕತೆ ಒಂದ್ ಅರ್ಧ ಗಂಟೆ ಹರಿಕತೆ ಮಾಡ್ದೆ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಜನಗಳ ನಿದ್ದೆ ಬಂದ್ಬಿಡುತ್ತೆ ಅಂತ ಮಧ್ಯೆ ಒಂದ್ ಹಾಡ್ ಆಡ್ಬೇಕು. ಅವ್ರು ಸ್ವಲ್ಪ ಖುಷಿ ಆಗ್ತಾರ ಅವಾಗ. ಇಲ್ಲ ಅವ್ರು ಕೇಳ್ತಾರೆ ಇಂತ ಹಾಡ್ಗಳು ಬೇಕು ನಮ್ಗೆ ಅಂತ, ಅವಾಗ ಆಡಕ್ಕೆ ಜೊತೆಗೆ ಇವ್ರು ಆಡ್ತಾರೆ, ಜೊತೆಗೆ ರಿದಮ್ ಪಾಡ್ ನುಡ್ಸ್ಕೊತಾರೆ, ಜೊತೆಗೆ ಡ್ರೈವಿಂಗು ಮಾಡ್ಕೋತಾರೆ ಇವ್ರೆ. ಈ ಒಂದು ಆರ್ಕೆಸ್ಟ್ರಾ ಮಾಡಿದಾಗ ಎಷ್ಟು ಟೈಮ್ ಮಾಡ್ತೀರಿ ನೀವು? ಎಷ್ಟು ಗಂಟೆ ಶುರು ಆಗುತ್ತೆ ಸರ್? ಆರ್ಕೆಸ್ಟ್ರಾ ಅಂದ್ರೆ ಒಂದ್ 3 ಅವರ್ ಇರುತ್ತೆ ಸರ್. 10 ಗಂಟೆಗೆ ಶುರು ಆದ್ರೆ, ಇಲ್ಲ ಜಾಸ್ತಿ ಅಂದ್ರೆ 4 ಅವರ್, 11, 12, 2 ಗಂಟೆಗೆಲ್ಲ ಆರ್ಕೆಸ್ಟ್ರಾ, ಮದ್ವೆ ಮನೆ ಆರ್ಕೆಸ್ಟ್ರಾಗಳೆಲ್ಲ ಮುಗ್ದೋಗುತ್ತೆ ಸರ್. ನಮ್ದ್ ಹೆಂಗೆ ಅಂತ ಅಂದ್ರೆ, ಹರಿಕತೆ ಹೆಂಗೆ ಅಂತ ಅಂದ್ರೆ ಸರ್, ಆರ್ಕೆಸ್ಟ್ರಾದಲ್ಲಿ ಆಡೋರು ನಾವಿಬ್ರು ಇರ್ತೀವಿ, ಇನ್ನೊಬ್ರು ಸಿಂಗರ್ ಇರ್ತಾರೆ, 3 ಜನ ಅಂತೂ ಇದ್ದೇ ಇರ್ತೀವಿ. ಇಲ್ಲ ಡ್ಯಾನ್ಸ್ ಇರುತ್ತೆ, ಬೇಕು ಅಂದವ್ರಿಗೆ ಡ್ಯಾನ್ಸ್ ಹಾಕಿರ್ತೀವಿ. ಟೈಮ್ ಹೊಟ್ಟೋಗುತ್ತೆ, ಗೊತ್ತಾಗಲ್ಲ. ಒಂದ್ ಕಾರ್ಯಕ್ರಮ ಮುಗಿಯೋ ತನಕ ಇವ್ರೊಂದ್ 10 ಸಾಂಗ್ ಆಡ್ಬೋದು, ನಾನೊಂದ್ 10 ಆಡ್ಬೋದು, ಇನ್ನೊಬ್ರೊಂದ್ 10 ಆಡ್ಬೋದು, ಅಷ್ಟೇ ಮುಗ್ದೋಯ್ತು ಕಾರ್ಯಕ್ರಮ. ನಮ್ಮ ಹರಿಕತೆಲ್ಲ ಹೆಂಗಂದ್ರೆ ಸರ್, ಮಿನಿಮಮ್ ಎಲ್ಲಾ ಕಡೆ ಶುರು ಮಾಡ್ಸೋದು ಒಂದ್ 10 ಗಂಟೆ, ಊಟ ಎಲ್ಲ ಮುಗ್ದು ಜನಗಳೆಲ್ಲ ಬಂದ್ ಕೂರೋ ತನಕ 10 ಗಂಟೆ. ಒಂದೊಂದ್ ಕಡೆ ಬೇಗ ಕ್ಲೋಸ್ ಮಾಡಿಸ್ಬೇಕು, ಜನಗಳು ನಿದ್ದೆಗೆಡಲ್ಲ ಅನ್ನೋರು 9 ಗಂಟೆಗೆ ಶುರು ಮಾಡಿಸ್ಬಿಡ್ತಾರೆ, ಒಂದ್ 2 ಗಂಟೆ ತನಕ ಮಾಡಿಸ್ತಾರೆ ಸರ್ ಅವರು. ಇಲ್ಲ ಆದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾ ಕಡೆ ನಡೀತಿರೋದು ಏನಂದ್ರೆ ಸರ್, 10 ಗಂಟೆಗೆ ಶುರು ಮಾಡ್ತೀವಿ, 4 ಗಂಟೆ ತನಕ ಮಾಡ್ಲೇಬೇಕು. 10 ಗಂಟೆಗೆ ಶುರು ಆದ್ರೆ ಮಧ್ಯ ಒಂದ್ 10-20 ನಿಮಿಷ ಬ್ರೇಕ್ ಕೊಟ್ಟಿರ್ತೀನಿ ಅಷ್ಟೇ ಸರ್. ಇನ್ನು ಅಷ್ಟು ಟೈಮಿಂಗ್ಸು 4 ಗಂಟೆ ತುಂಬಾ ತನಕ ಮಾಡ್ಲೇಬೇಕು. ಮಧ್ಯ ಇವ್ರೊಂದ್ 3-4 ಸಾಂಗ್ ಆಡ್ಬೋದು. ಇನ್ನು ಹರಿಕತೆ ಮತ್ತೆ ಮಧ್ಯ ಹಾಡ್ಗಳು ನಾನು ಆಡ್ಬೇಕಾಗತ್ತೆ, ಕತೆಲ್ ಬರೋದೆಲ್ಲ ಹಾಡ್ಗಳು ನಾನು ಆಡ್ಬೇಕು, ಮಧ್ಯ ಅವ್ರು ಕೇಳಿದ ಸಾಂಗ್ಗಳು ಆಡ್ಬೇಕಾಗತ್ತೆ. ಮತ್ತೆ ಮಧ್ಯ ಅವ್ರ ನಿದ್ದೆ ಬರ್ಬಾರ್ದು ಅಂತ ಸ್ವಲ್ಪ ನಗಿಸ್ತಾ ಹಂಗೆ ಹಾಸ್ಯ ಏನಾದ್ರು ಮಾಡ್ತಾ ಹರಿಕತೆಗಳು ಮಾಡ್ಕೊ ಹೋಗ್ಬೇಕಾಗತ್ತೆ ಸರ್. ಈ ತರ ಈಗ ಹಾಡುಗಾರಿಕೆ ಅಂದ್ರೆ ಸಿನಿಮಾ ಸಂಗೀತ, ಸಿನಿಮಾದ ಕತೆ ಹಾಡುಗಳನ್ನ ಬರ್ದಿರ್ತಾರೆ, ಯಾವ ಕವಿ ಬರ್ದಿರ್ತಾರೆ, ಅದನ್ನ ನೋಡ್ಕೊಂಡು ಆಡ್ಬಿಡ್ತೀರಿ. ಈ ಹರಿಕತೆನ ಕಥೆನ ನೀವು ಪುರಾಣಗಳನ್ನ ಓದಿ ಕಥೆಗಳನ್ನ ತೆಗೆದುಕೊಂಡು ಸೆಲೆಕ್ಟ್ ಮಾಡಿ, ರಾಮನ್ ಕತೆ, ಕೃಷ್ಣನ್ ಕತೆ, ಮಹಾಭಾರತ ಕಥೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಶನಿ ಕತೆ ಇಂಥದ್ದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಥೆಗಳು ತಿಳ್ಕೊಂಡು ಅದನ್ನ ನೀವು ಬಯಾಟ್ ಮಾಡ್ಕೊಂಡದನ್ನ ಕಥೆ ರೂಪದಲ್ಲಿ ಹೇಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದೆಲ್ಲ ಹೆಂಗೆ ತಮ್ಗೆ ಸಿದ್ಧಿಸುತ್ತೆ ತಮ್ಗೆ ಸರ್? ಅಂದ್ರೆ ಈ ಫೀಲ್ಡ್ ಬಂದು ಹಿಂಗ್ ಇರ್ತೀವಿ ಅಂತ ನಮ್ಗೆ ಮೊದ್ಲು ಗೊತ್ತಿರ್ಲಿಲ್ಲ. ಜಾಸ್ತಿ ನಮ್ಗೆ ಆಸಕ್ತಿ ಇದ್ದಿದ್ದು ಸರ್, ನಾನು ಓದ್ಬೇಕು ಅಂತ ಅನ್ಕೊಂಡೆ, ಹಂಗೆ ಅದಕ್ಕೆ ಅಂತಾನೆ ಸೈನ್ಸ್ ತಕೊಂಡು ಕಂಟಿನ್ಯೂ ಮಾಡಿದೆ. ಅದಾಗ್ಲಿಲ್ಲ, ಅಮೌಂಟ್ ಅಷ್ಟು ನಮ್ಮ ಹತ್ರ ಇಲ್ಲ ಸರ್. ಕಾಲೇಜ್ ಈಗ ಸೈನ್ಸ್ PUC ಮುಗಿದ ತಕ್ಷಣ BSc ಮಾಡ್ಬೇಕಾಗಿತ್ತು. BSc ಮಾಡಕ್ಕೂ ಅದಕ್ಕೆ ಫೀಸ್ ಕಟ್ಟಕ್ಕೆ ಏನಕ್ಕೂ ಅದು ತುಂಬಾ ಖರ್ಚು, ಅದಕ್ಕೆಲ್ಲ 1 ರೂಪಾಯಿ ದುಡ್ಡಿಲ್ಲ ಮನೇಲಿ. ನಮ್ಮ ಅಪ್ಪ ತೀರ್ಕೊಂಡಿದ್ ಸಾಲನೇ ತುಂಬಾ ಇತ್ತು. ಅವ್ರಿಗೆ ಆಪರೇಷನ್ ಮಾಡ್ಸಕ್ಕೆ, ಇನ್ನು ಅವ್ರು ತೀರೋಗ ತನಕನು ಅವ್ರಿಗೆ ಖರ್ಚು, ಹುಷಾರಿಲ್ಲ, ಪೂರ್ತಿ ಲಾಸ್ಟ್ ಫೈನಲ್ ಸ್ಟೇಜ್ ಆಗಿರೋದ್ರಿಂದ ಅವ್ರು ಕ್ಯಾನ್ಸರ್ ಇದ್ದಿದ್ದು ಸರ್. ಹಂಗಾಗಿ ತುಂಬಾ ಖರ್ಚು ಮಾಡಿದ್ರು, ತುಂಬಾ ಸಾಲ ಮಾಡ್ಕೊಬಿಟ್ರು ನಮ್ಮ ಅಮ್ಮ, ಉಳಿಸ್ಕೋಬೇಕು ಅವ್ರನ್ನ ಅಂತ. ಈ ಕಡೆ ಅವ್ರ ಸಾಲನು ತೀರಿಸ್ಬೇಕು, ನಮ್ಮನ್ನು ನೋಡ್ಕೋಬೇಕು, ಓದಿಸ್ಬೇಕು, ಆಗಲ್ಲ ಅಂತಾನೆ ಓದೋದ್ನ ಬಿಟ್ಬಿಟ್ಟೆ ಸರ್. ನಾನು ಓದೋದ್ರಲ್ಲೂ ಜಾಸ್ತಿ ಇಂಟ್ರೆಸ್ಟ್ ನನ್ಗೆ. ಹಂಗಾಗಿ ಕತೆ ಕಲಿಬೇಕು ಅಂತ ಅಂದಾಗ ಅದು ಸರ್ ಒಂದ್ 2-3 ಸರಿ ಕೇಳ್ಕೊಂಡ್ರೆ ಬರಲ್ಲ ಅದು ಕತೆ. ಹಾಡ್ಗಳೊಂದ್ 2-3 ಸರಿ ಕೇಳಿದ್ರೆ ಬಾಯಿಗೆ ಬಂದ್ಬಿಡ್ತವೆ. 5 ನಿಮಿಷ 4 ನಿಮಿಷ ಇರುತ್ತೆ ಅಷ್ಟೇ. ಈಗ ಆರ್ಕೆಸ್ಟ್ರಾ ಸಾಂಗ್ಗಳು, ಫಿಲಂ ಸಾಂಗ್ಗಳಂದ್ರೆ, ಇದು ಹರಿಕತೆ ಬಂದು ಸರ್ 1 ಅವರ್ ಇರುತ್ತೆ. ಒಂದ್ ಕತೆ ಯಾವ್ದೇ ತಗೊಂಡ್ರು 1 ಅವರ್ ಇರುತ್ತೆ ಸರ್. ಅದನ್ನ ಕೇಳಿಸ್ಕೊಂಡ್ ಮಾಡಕ್ ಆಗಲ್ಲ, ಆ ಭಾವನೆಗಳನ್ನ ನಾವು ಜನಗಳಿಗೆ ವ್ಯಕ್ತಪಡಿಸಕ್ ಆಗಲ್ಲ ಸರ್. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬರೀಲೇಬೇಕು ಸರ್, ಕೂತ್ಕೊಂಡು ಒಂದ್ ಬುಕ್ಕಲ್ಲಿ ಬರ್ದು ಆ ಡೈಲಾಗ್ಗಳೆಲ್ಲ ಏನಿರುತ್ತೆ ಎಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಾವೊಂದ್ಸರಿ ನಮಗ್ ಬರುತ್ತಾ ಇಲ್ವಾ ಅಂತ ಬುಕ್ ನೋಡ್ದೇನೆ ಮನೇಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೋಗಿ ಸ್ಟೇಜಲ್ಲಿ ಮಾಡ್ಬೇಕು ಸರ್. ಈಗ ಎಲ್ಲೆಲ್ಲಿ ನಮ್ಗೆ ಹರಿಕತೆಗಳು ಮಾಡ್ತೀರಿ? ಎಲ್ಲೆಲ್ಲಿ ಅಂದ್ರೆ ಸರ್, ಯಾವ ಊರುಗಳಲ್ಲಿ ಕರೀತಾರೆ, ಯಾವ ಸಂದರ್ಭದಲ್ಲಿ ಹರಿಕತೆ ಮಾಡಿ ಕರೀತಾರೆ ನಮ್ಗೆ? ಸರ್ ಇವಾಗ ಶ್ರಾವಣಕ್ಕೆ, ಈಗ ಶ್ರಾವಣ ಶುರು ಆಗುತ್ತಲ್ಲ, ಶ್ರಾವಣ ಮಾಡ್ತೀವಿ, ಗೌರಿ ಹಬ್ಬದಲ್ಲಿ ಮಾಡ್ತೀವಿ, ಕಾರ್ತಿಕ ಮಾಸದಲ್ಲೂ ಮಾಡ್ತೀವಿ. ಮತ್ತೆ ಇನ್ನು ಎಲ್ಲ ಈಗ ಹೆಚ್ಚಾಗಿ ಹರಿಕತೆ ನಡೆಯೋದು ಸರ್
11 ದಿವಸದ್ದೇ ನಮ್ದು ಜಾಸ್ತಿ ಹರಿಕತೆಗಳು. 11 ದಿವಸದ ಅಂದ್ರೆ ಈಗ ತೀರ್ ಹೋಗ್ತಾರಲ್ಲ ಅವ್ರು 11 ದಿವಸಕ್ಕೆ ಕಟ್ಲೆ ಅಂತ ಮಾಡ್ತಾರಲ್ಲ ಅದಕ್ಕೆ ಹರಿಕತೆಗೆ ಜಾಸ್ತಿ ಕರ್ಸೋದು. ಅದ್ ಬಿಟ್ರೆ ಶ್ರಾವಣದಲ್ಲಿ ಶನಿದೇವ್ರ ಕಥೆಗಳು ನಡೀತೆ. ಇನ್ನು ಕಾರ್ತಿಕ ಮಾಸ ಬಂದ್ರೆ ಮಾದೇಶ್ವರ ಭಕ್ತಿ ಗೀತೆಗಳು ಮತ್ತೆ ಹರಿಕತೆ ದೇವಸ್ಥಾನಗಳು ಮಾಡ್ತಾರೆ. ಹಿಂಗೆ ಯಾವಾಗ್ಲೂ ಜಾಸ್ತಿ ಮಾಡೋದು ನಾವು 11 ದಿವಸದ ಕಾರ್ಯಕ್ರಮಗಳದ್ದೇ ಜಾಸ್ತಿ ನಡೆಯುತ್ತೆ. ಇದೆಲ್ಲ ಅದೊಂದೊಂದು ಸೀಸನ್ ಸರ್. ಇದು ಯಾವ್ದು ಕಾರ್ತಿಕ ಮಾಸ ಮತ್ತೆ ಈಗ ಶ್ರಾವಣ ಶನಿವಾರ ಇದೆಲ್ಲ. ಆದ್ರೆ ಎಲ್ಲ ವರ್ಷ ಪೂರ್ತಿ ಈಗ ಕಾರ್ಯಕ್ರಮಗಳು ಪ್ರತಿದಿನ ಎಲ್ಲ ಕಡೆ ಎಲ್ಲಿ ಅಂತ ಅಂದ್ರೆ 11 ದಿವಸದ ಕಾರ್ಯಕ್ರಮನೇ ಸರ್. ಈಗ ತೀರೋಗ 11 ದಿವಸ ಆದ್ಮೇಲೆ ಇವಾಗ ಅವ್ರು ಮುಕ್ತಿ ಸಿಗ್ಬೇಕು ಅಂತಂದ್ರೆ ಮನೇಲಿ ಒಂದು ಪುಣ್ಯ ಕಾರ್ಯ ಮಾಡಿಸ್ಬೇಕು ಅಂತ ಇರುತ್ತಲ್ಲ ಸರ್, ಕೇಳಿರ್ಬೋದು ನೀವು. ಎಲ್ಲಾ ಕಡೆ ಮಾಡಿಸ್ತಾರೆ ಇದನ್ನ. ಇಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಅಂತಲ್ಲ, ಪ್ರತಿ ಎಲ್ಲಾ ಕಡೆನೂ ಮಾಡಿಸ್ತಾರೆ. ನಾವು ಇಲ್ಲಿಂದ ತಮಿಳ್ನಾಡಿಗೆ ಹೋಗಿದ್ವಿ, ಅವ್ರು ಮಾತಾಡೋದ್ ತಮಿಳೇ, ನಾವು ತಮಿಳ್ ಬರಲ್ವಲ್ಲ, ಕನ್ನಡದಲ್ಲೇ ಮಾಡಿಸ್ಬೇಕು ಅಂತ ಅವರು ಅಲ್ಲಿ ತನಕ ನಮ್ನ ಕರ್ಸೋರೆ. ಮತ್ತೆ ಈ ಕಡೆ ಬಂದ್ರೆ ಚಿತ್ರದುರ್ಗ, ಕೋಲಾರ, ದಾವಣಗೆರೆ ಅಲ್ಲಿ ತನಕನೂ ಹೋಗಿದ್ವಿ. ಹೌದು ಸರ್, ಫುಲ್ ನಮ್ ಟೀಮೇ. ಕೀಬೋರ್ಡಿಸ್ಟು, ತಬಲಿಸ್ಟು. ಹೇಳ್ತಾರೆ ಸರ್ ಇವ್ರೆ. ಸರ್ ನಮ್ಮ ತಬಲಾ ಇದ್ರಲ್ಲಿ ನಮ್ಮ ಟೀಮ್ ಹರಿಕತೆ ಟೀಮ್ ಒಂದು ಟೀಮ್ ಕಟ್ಬೇಕು ಅಂದ್ರೆ ಮೇನ್ ಆಗಿ ಒಂದು ಸ್ವಂತ ಗಾಡಿ ಇರಬೇಕು. ಬೇರೆ ಬಾಡಿಗೆನ ಮಾಡ್ಕೊಂಡು ಹೋಗ್ಬೋದು. ಆನ್ ಟೈಮ್ಗೆ ನಾವು ಹೋಗ್ಬೇಕು ಅಂದ್ರೆ ನಮ್ದೊಂದು ಸ್ವಂತ ಗಾಡಿ ಇದೆ, ಅದ್ರಲ್ಲಿ ಸೌಂಡ್ ಸ್ವಂತ ನಾವೇ ಮಾಡ್ಕೊಂಡಿದೀವಿ. ನಾವು ಗಾಡಿನೂ ಓಡಿಸ್ತೀವಿ ಮತ್ತೆ ರಿದಮ್ ಪ್ಯಾಂಡ್ ನುಡಿಸ್ತೀನಿ, ಆಮೇಲೆ ಹಾಡುಗಳು ಆಡ್ತೀನಿ ಜೊತೆಗೆ ಮೇಡಮ್ ಜೊತೆಗೆ, ನಮ್ಮ ಮಿಸಸ್ ಅವ್ರ ಜೊತೆ. ಇವ್ರೊಬ್ರು ತಮ್ಮ ಇದಾರೆ ಸರ್, ಅವರು ಗಾಡಿ ಓಡಿಸ್ಕೊತಾರೆ. ಸೌಂಡ್ ಎಲ್ಲ ಫಿಟ್ ಮಾಡಕ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾರೆ. ಅದ್ ಬಿಟ್ರೆ ಕೀಬೋರ್ಡ್ ಅಲ್ರೇ ಸುರೇಶ್ ಅಂತ ಇದಾರೆ, ಆಮೇಲೆ ಎಚ್ ಗೆ ನಾರಾಯಣ ಸ್ವಾಮಿ ಅಂತಿದ್ದಾರೆ, ಆಮೇಲೆ ನಮ್ ಗುರುಗಳು ಜವಹರ್ ನಾಯಕರು, ಲೋಕೇಶ್ ಸರ್, ಇವರೆಲ್ಲ ಕೀಬೋರ್ಡ್ಗೆ ಬರ್ತಾರೆ. ಅವರು ದೊಡ್ಡ ಬೆಳೆದಿರುತ್ತೆ, ದೊಡ್ಡ ಮಾಡ್ತಾರೆ. ನಮ್ಗೆ ಇಲ್ಲ ಅಂದಾಗ ಅವರು ಬಂದು ನಮ್ ಕೀಬೋರ್ಡ್ ನೋಡ್ಸ್ಕೊಡ್ತಾರೆ ನಮ್ ಹರಿಕತೆಗೆ. ಆಮೇಲೆ ತಬಲಾ ಇದಾರೆ, ತಬಲಾದವ್ರು ಬರ್ತಾರೆ. ಹಿಂಗೆ ಇರ್ಬೇಕು ಅವ್ರ ಟೀಮ್ ಅಂದ್ರೆ ಒಂದ್ 6 ಜನ ಇರ್ಲೇಬೇಕು ನಾವು. ಈಗ ಆರ್ಕೆಸ್ಟ್ರಾ ಇಬ್ರೇ ಆಡ್ಬಿಟ್ಟು ಬಂದ್ಬಿಡ್ಬೋದು ನಾವು, ಹರಿಕತೆ ಆಗಲ್ಲ. 6 ಜನ ಇರ್ಲೇಬೇಕು ನಾವು ಹರಿಕತೆ ಅಂತಂದ್ರೆ. ತುಂಬಾ ನಮ್ ಕಾರಲ್ಲೇ ಹಿಂದೆ ಸೌಂಡ್ ಇರುತ್ತೆ ಸರ್, ಮತ್ತೆ ಹಿಂದ್ಗಡೆ ಸೀಟಲ್ಲಿ ಒಂದ್ 3-4 ಜನ ಕುತ್ಕೋಬಹುದು. ನಮ್ ಕಾರ್ ನೋಡಿದ್ರಲ್ಲ ಅಲ್ಲಿ ನಮ್ ಕೀಬೋರ್ಡ್ ಅವರು, ತಬಲದವರು, ಮತ್ತೆ ಈಗ ಇವ್ರ ತಮ್ಮ ಅವರು 3 ಜನ ಅಲ್ಲಿ ಕೂತ್ಕೋತಾರೆ. ಇನ್ನೊಬ್ರು ಬರ್ತಾರೆ, ಮತ್ತೆ ನಮ್ಮ ಮನೋರು, ನಾವು ಮುಂದೆ ಕೂತ್ಕೊಂತೀವಿ. ಹಿಂಗೆ ಒಂದ್ 6 ಜನ ಅಂತೂ ಕಾರ್ಯಕ್ರಮಕ್ಕೆ ಪೂರ್ತಿ ನಮ್ ಕಾರಲ್ಲೇ ಹೋಗ್ಬೇಕಾಗತ್ತೆ ಸರ್. ಸಬ್ಜೆಕ್ಟ್ ಹೆಂಗೆ ಅಂತ ಅಂದ್ರೆ ನಾವಿಷ್ಟ ಕತೆಗಳು ಮಾಡ್ತೀವಿ ಅಂತ ಅವ್ರಿಗೆ ಮೊದ್ಲು ಹೇಳ್ತೀವಿ. ಹರಿಕತೆ ಶುರು ಮಾಡಿದಾಗ ಒಂದು ಮೊದ್ಲು ವಿಘ್ನೇಶ್ವರಂದು ಗೀತೆ ಆಡ್ಬಿಟ್ಟು, ನಮ್ಮನೆ ದೇವರು ಮಲೆಮಾದೇಶ್ವರಂದು ಒಂದ್ ಗೀತೆ ಆಡ್ಬಿಟ್ಟು ಆಮೇಲೆ ಅವ್ರಿಗೆ ಆಯ್ಕೆ ಕೊಡ್ತೀವಿ. ಇಂತಿಂತ ಕತೆಗಳು ಮಾಡ್ತೀವಿ, ನಿಮ್ಗೆ ಯಾವ್ಯಾವ ಕತೆ ಯಾವ ಕತೆ ಬೇಕು ನೀವೇ ಆಯ್ಕೆ ಮಾಡಿ ಅಂತ. ಅವ್ರೊಂದ್ 10 ನಿಮಿಷ 5 ನಿಮಿಷ ಟೈಮ್ ತಗೊಂಡು ನಮ್ಗೆ ಈ ಕತೆ ಮಾಡಿ ಅಂತ ನಾವ್ ಹೇಳಿದಂತ ಲಿಸ್ಟ್ ಅಲ್ಲಿ ಒಂದ್ ಯಾವ್ದಾದ್ರು ಆಯ್ಕೆ ಮಾಡ್ಬಿಟ್ಟು ನಮ್ಗೆ ಹೇಳ್ತಾರೆ ಸರ್. ಅವಾಗ ಆ ಕತೆ ಮಾಡ್ಬೇಕಾಗತ್ತೆ. ಹೌದು, ಮಾದೇಶ್ವರ ಮಾಡ್ತಾರೆ. ಹೌದು ಹೌದು ಹೌದೌದು ಹೌದು ಹೌದು ಸರ್, ಅಷ್ಟು ಕತೆಗೆ ನಾವು ಪ್ರಿಪೇರ್ ಆಗಿರ್ಲೇಬೇಕು. ಬುಕ್ ನೋಡ್ಕೊಂಡ್ ಮಾಡ್ತೀನಿ ಅಂತ ಅಂದ್ರೆ ಸರ್, ಹಿಂಗ್ ನೋಡ್ತಿರ್ಬೇಕಾಗತ್ತೆ, ಹಿಂಗ್ ಅವ್ರಿಗೆ ಹೇಳ್ತಿರ್ಬೇಕಾಗತ್ತೆ, ಅವ್ರ ಕಡೆನೆ ಇರ್ಬೇಕು ನಮ್ದು ಫೇಸು. ನಾವು ಬುಕ್ ನೋಡ್ಕೊಂಡ್ ಮಾಡ್ತೀವಿ ಅಂದ್ರೆ ಆ ಭಾವನೆಗಳು ತುಂಬಕ್ ಆಗಲ್ಲ, ಆ ಒಂದು ಆಗಲ್ಲ ಅಲ್ಲಿ. ಹೌದು ಸರ್, ಹಂಗೆ ನಮ್ಗೆ ಗೊತ್ತಿರ್ಬೇಕು ಪೂರ್ತಿ ಈ ಕತೆ ಅಂದ್ರೆ ಹಿಂಗಿರುತ್ತೆ ಅಂತ. ಹೌದು ಸರ್, ಹಂಗೆ. ಹಾ ಸರ್, ಈಗ ಸ್ವಲ್ಪ ಅವ್ರಿಗೆ ನಿದ್ದೆ ಬರ್ತಿದೆ ಜನಗಳಿಗೆ ಅಂತ ಅಂದ್ರೆ ಸ್ವಲ್ಪ ಅವ್ರ ನೆಬ್ಬಿಸ್ಬೇಕು ಅಂದ್ರೆ ಒಂದ್ ಆಡ್ಬೇಕು, ಇಲ್ಲ ಅವ್ರ ನಗ್ಸಂಗ್ ಏನಾದ್ರು ಮಾಡಿರ್ಬೇಕಲ್ಲಿ. ಆತರ ಒಂದ್ 10 ನಿಮಿಷ ಅದ್ ಮಾಡಿ ಮತ್ತೆ ಕತೆ ಮುಂದುವರಿಸ್ತೀವಿ. ತಾವೀಗ ಒಂದು 10 ಗಂಟೆಗೆ ಶುರು ಆಗುತ್ತೆ, ಬೆಳಗಿಂದ 4 ಗಂಟೆ ತನಕ ಆಗುತ್ತೆ. ಸುಮಾರು 6 ಗಂಟೆ 7 ಗಂಟೆ ಹೌದು ಆಗುತ್ತೆ ಸರ್, 6 ಗಂಟೆ ಆಗುತ್ತೆ. ಹೌದೌದು ಹೌದು ಸರ್, ಈಗ ಅಭ್ಯಾಸ ಆಗ್ಬಿಟ್ಟಿದೀವಿ. ಮೊದ್ಲು ಆರ್ಕೆಸ್ಟ್ರಾ ಮಾಡ್ತಿದ್ದಾಗ ಇಷ್ಟ ನಿದ್ದೆಗೆ ಇಡ್ತಿರ್ಲಿಲ್ಲ. ಒಂದ್ 3 ಅವರ್ ನೈಟ್ ಆರ್ಕೆಸ್ಟ್ರಾ ಆದ್ರೂ ಒಂದ್ 3 ಅವರ್ 4 ಅವರ್ಗೆಲ್ಲ ಮುಗ್ದೋಗ್ತಿತ್ತು. ಇದು ಶುರು ಆಗದೆ 10 ಗಂಟೆ ಮೇಲೆ. 10 ಗಂಟೆಗೆ ಶುರು ಆದ್ರೆ 11, 12, 1, 2, 3, 4 6 ಅವರ್ ಆಗೋಯ್ತು. ಅಲ್ಲಿ ತನಕ ಇವಾಗ ಅಭ್ಯಾಸ ಆಗ್ಬಿಟ್ಟಿದೀವಿ ಸರ್. ನೈಟ್ ಎಲ್ಲ ನಿದ್ದೆಗೆಟ್ಟು ಅಭ್ಯಾಸ ಆಗ್ಬಿಟ್ಟಿದೀವಿ. ಕಾರ್ಯಕ್ರಮಗಳು ಸ್ವಲ್ಪ ಹೆಚ್ಚಾಗಿತ್ತು. ಈಗ ಮಳೆ ಇಲ್ದೇ ಇರುವಾಗ ತುಂಬಾ ಕಾರ್ಯಕ್ರಮ ಇರುತ್ತೆ. ಈಗ ಮಳೆ ಅಂತ ಸ್ವಲ್ಪ ಕಡಿಮೆ ಇದೆ. ಅವಾಗೆಲ್ಲ ಆಡಿ ಒಂದ್ 2 ತಿಂಗಳು ವಾಯ್ಸ್ ಪ್ರಾಬ್ಲಮ್ ಆಗೋಗಿತ್ತು, ಆಡಕ್ಕೆ ಆಗದಿರೋ ತರ.
ಅವರು ನೀವು ಆರ್ಕೆಸ್ಟ್ರಾ ಇಂದ ಡಾಕ್ಟರ್ ಹೇಳಿದ್ರು, ಆರ್ಕೆಸ್ಟ್ರಾ ಇಂದ ಸಡನ್ ಈ ಫೀಲ್ಡ್ ಬಂದ್ರಲ್ಲ, ವಾಯ್ಸ್ ಎಲ್ಲ ಕಿರ್ಚಿ ನಿಮ್ಗೆಲ್ಲ ಈ ತರ ಆಗ್ಬಿಟ್ಟಿದೆ. ಸ್ವಲ್ಪ ಕಡಿಮೆ ಮಾಡಿ ಟೈಮಿಂಗ್ಸು, ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಆಡಕ್ ಹೋಗ್ಬೇಡಿ, ವಾಯ್ಸ್ ಬೇಗ ಹೊಟ್ಟೋಗುತ್ತೆ ಅಂತ. ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಹೌದು ಹೌದೌದು ಹೌದೌದು. ಅಳುವಂತ ಸನ್ನಿವೇಶಗಳು ಬರುತ್ತೆ ಒಂದೊಂದ್ ಕಡೆ, ಅವಾಗ ಅಳ್ಬೇಕಾಗತ್ತೆ. ಹೌದು 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 ಸರ್. ಈಗ ಇನ್ನೊಂದ್ ಕತೆಗಳಿದೆ, ಅದ್ರಲ್ಲೆಲ್ಲ ಪಾತ್ರಗಳು ಬೇರೆ ಬೇರೆ ಆದಾಗ ಗರ್ಜನೆ ಮಾಡೋ ತರ ಎಲ್ಲ ಇರುತ್ತೆ. ಅವಾಗ ತುಂಬಾ ಜೋರಾಗಿ ಹೋಗ್ಬೇಕಾಗತ್ತೆ, ಅವಾಗೆಲ್ಲ ವಾಯ್ಸು ನೋವಾಗುತ್ತೆ ಸರ್. ಅವಾಗ ಸರಿ, ಎಷ್ಟು ಹರಿಕತೆಗಳು ಅಂತಂದ್ರೆ ಎಷ್ಟು ವರ್ಷ ಅಂತಂದ್ರೆ ಇವಾಗ 2020 ಶುರು ಆಗಿದೆ ಸರ್. 4 ವರ್ಷ ಆಯ್ತು ಕರೆಕ್ಟ್ ಆಗಿ ಹರಿಕತೆ ಶುರು ಮಾಡಿ. ನಾವು ತಿಂಗಳಿಗೊಂದು 15 ಕತೆ ಆದ್ರೂ ಮಾಡ್ತೀವಿ. ತಿಂಗಳಿಗೊಂದು 15 ಅಂತೂ ಗ್ಯಾರಂಟಿ ಸರ್. ಅದ್ರ ಮೇಲೂ ಮಾಡಿದೀವಿ, ಆದ್ರೆ ಮ್ಯಾಕ್ಸಿಮಮ್ ಹೇಳ್ಬೇಕು ಅಂದ್ರೆ ಸರ್ ಒಂದು 15 ಕತೆ ಮಾಡಿದೀವಿ. ಹೌದೌದು ಸರ್. ತುಂಬಾ ದೂರ ಇದ್ರೆ ಸರ್ ಹಂಗ್ ಮಾಡಿರ್ತೀವಿ. ಇಲ್ಲ ಇಲ್ಲೇ ಹತ್ತತ್ರ ಅಂತ ಅಂದ್ರೆ ಆ ಟೈಮಿಂಗ್ಸ್ ನೋಡ್ಕೋತೀವಿ, ಲೊಕೇಶನ್ ಅಲ್ಲಿ ಎಷ್ಟ್ ಅವರ್ಗೆ ನಾವು ರೀಚ್ ಆಗ್ಬೋದು ಅಂತ. ಅವಾಗ ಅವ್ರನ್ನೆಲ್ಲ ಬರಕ್ ಹೇಳ್ತೀವಿ, ನಮ್ಮ ಮನೆ ಹತ್ರ ಬರ್ತಾರೆ, ಬಂದು ಅಲ್ಲಿ ಅವ್ರ ಗಾಡಿ ಹಾಕ್ಬಿಟ್ಟು ನಮ್ ಕಾರಲ್ಲಿ ಓಡ್ತೀವಿ ಸರ್. ಇಲ್ಲ ಇಲ್ಲ ಸರ್, ಹಂಗೆಲ್ಲ ಇಲ್ಲ ಇಲ್ಲ. ಅಲ್ಲೇ ಕಾರ್ಯಕ್ರಮ ಇದೆ ಅಂದಾಗ ಮಾತ್ರ, 2 ಕಾರ್ಯಕ್ರಮಗಳಿದ್ದಾಗ ಮಾತ್ರ ಹಂಗ್ ಮಾಡಿರ್ತೀವಿ. ಇನ್ನೆಲ್ಲ ಆನ್ ಸ್ಪಾಟ್ಗೆ ಹೊಟ್ಟೋಗ್ತೀವಿ ಸರ್, ಮನೆ ಹತ್ರನೇ ಹೊಟ್ಟೋಗ್ತೀವಿ. ಈಗ ತಮ್ಗೆ ಮದುವೆ ಆಗಿ 2015 ಮದುವೆ ಆಗಿತ್ತು. ಹೌದು ಸರ್. 9 ವರ್ಷ ಆಯ್ತು. ನಮ್ಗೆ ಎಷ್ಟು ಜನ ಮಕ್ಕಳು ಇದ್ದಾರೆ? 2015 ಮದ್ವೆ ಆದ್ರು ಸರ್. ಮತ್ತೆ ನನ್ ಮಗ ಒಬ್ನೇ ಇರೋದು. 2016 ನನ್ ಮಗ ಹುಟ್ಟಿದ್ದು. ಅವನಿಗೆ ಇವಾಗ 8 ವರ್ಷ ಸರ್. ಎಷ್ಟು ವರ್ಷ ಈಗ? 8 ವರ್ಷ ಇವಾಗ. ಹೌದು ಸರ್, 3rd ಸ್ಟ್ಯಾಂಡರ್ಡ್ ಇವಾಗ. ಎಲ್ಲಿ ಓದ್ತಾ ಇದ್ದಾರೆ ಈಗ? ಸರ್ ಇಲ್ಲೇ ಮೈಸೂರು ಶ್ರೀರಾಮ್ಪುರ ಸ್ಕೂಲ್ ಅಲ್ಲಿ. ಶ್ರೀರಾಮ್ಪುರ ಸೆಂಟ್ ಮರಿಯಸ್ ದಿ ಮತಿಯಾ ಸ್ಕೂಲ್ ಅಂತಿದೆ, ಕ್ರಿಶ್ಚಿಯನ್ ಸ್ಕೂಲ್. ಅವನಿಗೂ ಆಸಕ್ತಿ ಇದೆ ಸಂಗೀತದಲ್ಲಿ, ಆದ್ರೆ ಸ್ವಲ್ಪ ಇವಾಗಿನ ವಿದ್ಯಾಭ್ಯಾಸ ಎಲ್ಲ ತುಂಬಾ ಸ್ವಲ್ಪ ಕಷ್ಟ ಇರೋದ್ರಿಂದ ಇವಾಗ್ಲೇ ಬೇಡ, ಇದನ್ನೇ ವೃತ್ತಿ ತರ ಮಾಡ್ಕೊಂಡು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅವನ್ಗೆ ಒಂದ್ 5ನೇ ಕ್ಲಾಸ್ ಆಗ್ಲಿ, ಆಮೇಲೆ ಸ್ವಲ್ಪ ಅಭ್ಯಾಸ ಮಾಡ್ಸೋಣ ಕೀಬೋರ್ಡ್ ಎಲ್ಲ ಅಂತ ಸ್ವಲ್ಪ ವೇಟ್ ಮಾಡ್ತಿದೀವಿ. ಅವನಿಗೆ ಸ್ವಲ್ಪ ಬುದ್ಧಿ ಬಂದು ಅವನೇ ಓದ್ಕೊಳಂಗಾಗಿ ಸ್ವಲ್ಪ ಏಜ್ ಸ್ವಲ್ಪ ಆಗ್ಲಿ ಅವನಿಗೆ ಅಂತ ಕಾಯ್ತಿದೀವಿ ಸರ್, ಇನ್ನೇನಿಲ್ಲ. ಕಾರ್ಯಕ್ರಮಗಳೆಲ್ಲ ಹೇಗ್ ನಡೀತವೆ? ಎಲ್ಲೆಲ್ಲಿ ಹೋಗ್ತೀರಿ, ಮಾಡ್ತೀವಿ? ಇದು ಆರ್ಕೆಸ್ಟ್ರಾ ಆಗ್ಲಿ ಅಥವಾ ಹರಿಕತೆ ಆಗ್ಲಿ ತಾವೇ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಮಾಡ್ತೀರಿ ಅದ್ರ ಬಗ್ಗೆ ಸರ್? ಅಂದ್ರೆ ಜನ ಇಷ್ಟಪಟ್ಟಂಗ ನಾವು ಆಡ್ಲೇಬೇಕು. ಆರ್ಕೆಸ್ಟ್ರಾ ಹೇಳಿದ್ರೆ ಆರ್ಕೆಸ್ಟ್ರಾ ಇವತ್ತಿಗೂ ನಾವು ಹಳೆ ದಿನ ಮರ್ತಿಲ್ಲ. ಹಳೇದು ಅಲ್ಲಿಂದ ನಡ್ಕೊಂಡ್ ಬಂದಿದ್ವಿ ಅಂದ್ಮೇಲೆ ಅದನ್ನು ಮರ್ತೀವಿ. ಆರ್ಕೆಸ್ಟ್ರಾ ಆದ್ರೂ ಹೋಗ್ತಿವಿ, ಹರಿಕತೆ ಆದ್ರೂ ಹೋಗಿ ಹರಿಕತೆ ಹೋಗಿ ಬರ್ತೀವಿ. ಯಾವುದೇ ಕಾರ್ಯಕ್ರಮ ಆದ್ರೂ ಮಾಡ್ತೀವಿ ಸರ್, ಇಂಥದ್ದೆಲ್ಲ ಅಂತ ಹೇಳಲ್ಲ. ಈಗ ಹಾಡುಗಾರಿಕೆ ಅಂದ್ರೆ ಯಾರೊಬ್ಬ ಕವಿ ಬರ್ದಿರ್ತಾರೆ, ನೋಡ್ಕೊಂಡು ಆಡ್ಬೋದು. ಹರಿಕತೆ ಅಂದ್ರೆ ಅದಕ್ಕೆಲ್ಲ ಪ್ರಿಪೇರ್ ಆಗಿ ಕಥೆಗಳ ಚೆನ್ನಾಗಿ ಮನನ ಮಾಡ್ಕೊಂಡಿರ್ಬೇಕು, ಹಾಡುಗಳ ಮನನ ಮಾಡ್ಕೊಳ್ಬೇಕು, ರಾಗ ತಾಳ ಹಾಕೊಂಡು ಹಾಡು ಮಾಡ್ಕೊಬೇಕು. ಇದೆಲ್ಲ ಇಬ್ರು ಕುತ್ಕೊಂಡು ಚರ್ಚೆ ಮಾಡ್ಬೇಕು ಕುತ್ಕೊಂಡು. ಹೌದು ಸರ್, ಮನೇಲಿ ಇವಾಗ ಒಂದ್ ಕತೆ ಬರಿಬೇಕು ಅಂತ ಅಂದ್ರೆ ಅವ್ ಕುತ್ಕೊಂಡು ನಾವು ಮಾತಾಡ್ಕೊಂಡು ಈ ಕತೆ ಮಾಡ್ಬೇಕು ಅಂತ ಅನ್ಬಿಟ್ಟು ಮೊದ್ಲು ಬರೀತೀನಿ. ಬರ್ದು ಆಮೇಲೆ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಕೇಳಿಸ್ಕೊಂಡು ಅದನ್ನ ನೋಡ್ದೇನೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಂದ್ಸರಿ 2 ಸರಿ ಮಾಡೋ ತನಕ ಆಮೇಲೆ ಅಭ್ಯಾಸ ಆಗೋಗುತ್ತೆ ಸರ್, ಇನ್ನು ಮರ್ತೋಗಲ್ಲ ಅದು. ಆಮೇಲೆ ಈಗ ಹಾಡುಗಾರಿಕೆ ಕಲಿಬೇಕು ಅಂತ ಇರ್ತಕ್ಕಂಥವ್ರು, ಹರಿಕತೆ ಆಸಕ್ತಿ ಇರ್ತಕ್ಕಂಥವ್ರು ಇದ್ದಾರೆ, ಅವ್ರಿಗೆ ತಾವು ಏನಕ್ಕೆ ಇಷ್ಟಪಡ್ತೀರಾ ಸರ್? ಏನಂದ್ರೆ ಮಕ್ಳುಗಳು ಇವಾಗ ಈ ಒಂದು ಜನರೇಷನ್ ಅಲ್ಲಿ ಓದೋದಂತೂ ಎಲ್ಲಾ ಕಡೆ ಇದೆ. ಮೊದ್ಲೆಲ್ಲ ಓದೋರು ಜಾಸ್ತಿ ಇರ್ಲಿಲ್ಲ, ಕಲಾವಿದರುಗಳು ಜಾಸ್ತಿ ಇರ್ಲಿಲ್ಲ. ಇವಾಗ ಹೆಂಗೆ ಅಂದ್ರೆ ಓದೋ ಮಕ್ಳು ಪ್ರತಿಯೊಂದ್ ಮನೇಲೂ ಓದೇ ಕೂತಿರೋರು ಯಾರು ಇಲ್ಲ, ಓದೋದಿದ್ದೇ ಇರುತ್ತೆ. ಅಂದ್ರೆ ವಿದ್ಯಾಭ್ಯಾಸನೇ ಮುಖ್ಯವಾದದ್ದು ಸರ್, ಅದನ್ನ ಬಿಡಂಗಿಲ್ಲ. ಆದ್ರೆ ನಮ್ದು ಒಂದು ಹೆಸರು ಉಳಿಬೇಕು, ಈ ಕ್ಷೇತ್ರದಲ್ಲಿ ಇರ್ಬೇಕು, ನಮ್ ಕಲೆನ ಉಳಿಸ್ಬೇಕು, ಈ ಜನಪದ ಅನ್ನೋದನ್ನ ಉಳಿಸ್ಬೇಕು ಅಂತ ಅಂದ್ರೆ ಈ ಒಂದ್ ಫೀಲ್ಡ್ ಬೇಕೇ ಬೇಕು ಸರ್. ಮಕ್ಳಿಗೆ ಆದಷ್ಟು ಈಗ ಮೊಬೈಲ್ ಎಲ್ಲ ತೋರಿಸಿ ಟಿವಿ ನೋಡಿ, ಆ ಫಿಲಂ ನೋಡಿ ಈ ಫಿಲಂ ನೋಡಿ ಅನ್ನೋದಕ್ಕಿಂತ ಈಗ ಬರೋ
ಫಿಲಂಗಳಾಗ್ಲಿ ಹಾಡ್ಗಳಾಗ್ಲಿ ಅಷ್ಟು ಸಾಹಿತ್ಯ ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಅರ್ಥಪೂರ್ಣವಾಗಿರಲ್ಲ. ಹಂಗಾಗಿ ಈ ಹರಿಕತೆ ಮತ್ತೆ ಈ ಜನಪದ ಗೀತೆಗಳು ಸ್ವಲ್ಪ ಕೇಳಿಸೋದ್ರಿಂದ ಅವ್ರಿಗೂ ಆಸಕ್ತಿ ಬರುತ್ತೆ ಕೇಳ್ತಾ. ಮತ್ತೆ ಈ ನಮ್ಮ ಕಲೆನ, ನಮ್ಮ ಭಾರತ ದೇಶದ ಕಲೆನ ನಾವು ಉಳಿಸ್ದಂಗ ಆಗತ್ತೆ ಸರ್. ಇದು ಹಿಂಗೆ ನಮ್ಮ ಈ ಒಂದು ಪೀಳಿಗೆಗೆ ಕೊನೆ ಆಗದೆ ಇನ್ನು ಮುಂದೆ ತಗೊಂಡು ಹೋಗ್ಬೋದು ಅದನ್ನ. ಇದರಿಂದ ಆಗೋ ನಷ್ಟ ಏನಿಲ್ವಲ್ಲ, ಮಕ್ಳು ಕೂಡ ಕಲೆಗಾರರಾಗ್ತಾರೆ. ಅವ್ರಿಗೂ ಆಸಕ್ತಿ ಬರುತ್ತೆ. ಮೊಬೈಲ್ ಎಲ್ಲ ನೋಡ್ಕೊಂಡು ಸುಮ್ನೆ ಕೂತಿರೋದಕ್ಕಿಂತ ಇದಾದ್ರೂ ಒಂದ್ ಕಲ್ತ್ರೆ ಇದ್ರಲ್ಲೂ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡ್ಬೋದು. ಸಂಗೀತ ಪ್ರಕಾರ ಕಲಿತೀನಿ ಅಂದ್ರೆ ಕ್ಲಾಸ್ಗೆ ಹೋಗಿ ಕಲ್ತ್ರು ಸರ್ ಇದ್ರಲ್ಲೂ ಒಂದ್ ನೇಮ್ ಇರುತ್ತೆ. ಹೌದು. ಹಾ ಸರ್, ಸಾಕು ಅಂತ ಅಂದ್ರೆ ಸರ್ ಏನಕ್ಕೆ ನಾವು ನಮಗ್ ಗೊತ್ತು. ಯಾಕೆಂದ್ರೆ ಇವರು ಪಾಪು ಈಗ ಪ್ರೆಗ್ನೆಂಟ್ ಆಗಿ ಒಂದ ಮನೇಲೆ ಕೂರ್ಲಿಲ್ಲ ಸರ್. ಇವ್ರು ಕಾರ್ಯಕ್ರಮ ಆರ್ಕೆಸ್ಟ್ರಾ ಮಾಡ್ದವ್. ಪಾಪು ಆಗಿ ಅವನಿಗೆ 3 ತಿಂಗಳು 4 ತಿಂಗಳು ಇರ್ಬೇಕಾದ್ರೆ ಜೊತೆ ಕರ್ಕೊಂಡು ಹೋಗ್ತಿದ್ದೆ ನಾವು. ಅವಾಗ್ಲೇ ಭಕ್ತಿ ಗೀತೆ ಕಾರ್ಯಕ್ರಮ ಆರ್ಕೆಸ್ಟ್ರಾ ಇದ್ರು ಕೂಡ ಅವನ್ಗೆ ಅಂತ ಒಂದು ರೂಮ್ ಮಾಡಿ, ಮದುವೆ ಚೌಟ್ರಿಗಳ ರೂಮ್ ಮಾಡಿ ಅಲ್ಲಿ ಕೂರಿಸ್ಬಿಟ್ಟು ಮತ್ತೆ ಹಾಡ್ ಹೇಳೋದು, ಮತ್ತೆ ಹೋಗಿ ನೋಡ್ಕೊಂಡ್ ಬರೋದು ಪಾಪನ. ಈ ತರ ಎಲ್ಲ ತುಂಬಾ ಕಷ್ಟಪಟ್ಟಿದೀವಿ. ಇನ್ನು ಒಬ್ನೇ ಮಗ ಸಾಕು ಅನ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೊಂದ್ ಪಾಪ ಮಾಡ್ಕೋಬೇಕು ಅಂತ ಅಂದ್ರು ಸರ್. ಮತ್ತೆ ಇನ್ನೊಂದ್ ಮಗು ಕೊಡ್ಬೇಕಾವಾಗ 1 ವರ್ಷ ನಾನ್ ಮನೇಲಿ ಇರ್ಬೇಕಾಗತ್ತೆ ಆಮೇಲೆ ಈ ಟೈಮ್ ಅನ್ನೋದು ಸರ್ ಬಹಳ ಮುಖ್ಯ ಮಕ್ಳು ಜೀವನದಲ್ಲಿ. ನಮ್ದೇನೋ ಇವಾಗ ಮದ್ವೆ ಆದ್ವು, ಮಕ್ಳಾದ್ವು, ಹೆಂಗೋ ಒಂದ್ ಜೀವನ ನಡೆಸ್ತಿದೀವಿ, ಸಾಕು ಅನ್ಸುತ್ತೆ. ಆದ್ರೆ ಮಕ್ಳಿಗೆ ಅಂತಂದ್ರೆ ಮೊದ್ಲು ಸರ್ ತಂದೆ ತಾಯಿಗಳು ಟೈಮು ಕೊಡ್ಲೇಬೇಕು ಮಕ್ಳಿಗೆ. ಅದು ಈಗಂತೂ ನಮ್ ಕಾಲದಲ್ಲೆಲ್ಲ ಸರ್ ಯಾರು ಹೇಳ್ಕೊಡ್ತಿರ್ಲಿಲ್ಲ. ಸ್ಕೂಲ್ಗೆ ಹೋಯ್ತಿದ್ವು, ಗೌರ್ಮೆಂಟ್ ಸ್ಕೂಲ್ ಬರ್ತಿದ್ವು, ಅಲ್ಲೇ ಆದಷ್ಟು ಕಲಿಸ್ತಿದ್ರು. ಮನೆಗ್ ಬಂದ್ ನಾವೇ ಸ್ವಲ್ಪ ಓದ್ಕೊತಿದ್ವು, ಎಕ್ಸಾಮ್ ಬರೀತಿದ್ವಿ. ಈಗ ಮಕ್ಳು ಈ ಸೆಂಟ್ರಲ್ ಸಿಲೆಬಸ್ ಬೇರೆ ಹಾಕ್ಬಿಟ್ಟು ಬಹಳ ಕಷ್ಟ ಸರ್. ನಾನಿರಲ್ಲ, ಇವ್ರ ಅಪ್ಪ ಅಮ್ಮ ಅವರು ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಈಗ ನಾವ್ ಮನೆಯಿಂದ ಕಾರ್ಯಕ್ರಮಕ್ಕೆ ಹೊರಡ್ಬೇಕು ಅಂದ್ರೆ ಮಧ್ಯಾಹ್ನ ಹೊರಡ್ತೀವಿ, ಇಲ್ಲ ಬೆಳಿಗ್ಗೆನೆ ಹೊರಟ್ಬಿಡ್ತೀವಿ ದೂರ ಇದ್ರೆ. ಅವಾಗೆಲ್ಲ ಅವ್ರ ಪಾಪು ನೋಡ್ಕೊಂಡು ಮನೇಲಿ ಏನೇನು ಕೆಲಸ ಇದೆ ಅದೆಲ್ಲ ಮಾಡ್ಕೊಂಡು ನಮ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಮಾಡಿ ನೀವು ಏನಾದ್ರು ಮಾಡ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ನಮ್ಗೆಲ್ಲ ಸಹಾಯ ಮಾಡ್ತಾರೆ ಬಹಳ. ಆದ್ರೆ ನನ್ ಮಗ ಒಬ್ನೇ ಸಾಕು ಅಂತ ಯಾಕೆ ನಾವು ತೀರ್ಮಾನ ಮಾಡಿದೀವಿ ಅಂದ್ರೆ, ಅವನ್ ಮಗು ಆಗಿದಾಗ್ಲೇ ಸರ್ ತುಂಬಾ ಕಷ್ಟಪಟ್ಬಿಟ್ಟಿದೀವಿ. ಅವನ ಜೊತೆ ಕರ್ಕೊಂಡು ಹೋಗ್ಬೇಕು, ಅವನ ಜೊತೆ ಸ್ವಲ್ಪ ಇರಂಗಿಲ್ಲ, ಬಿಟ್ಟು ಈಗ 1 ವರ್ಷ ತುಂಬ್ತಿದಂಗೆ 1 ವರ್ಷ ತನಕ ಸರ್ ಕರ್ಕೊಂಡು ಹೋದ್ವು. 1 ವರ್ಷ ಆಗ್ತಿದಂಗೆ ಅವನ್ನ ಮನೇಲಿ ಇರ್ಸ್ಬಿಟ್ಟು ಇನ್ನು ನಾವ್ ಯಾವಾಗ್ಲೂ ಆರ್ಕೆಸ್ಟ್ರಾ ಹೊರಗಡೆನೆ. ಅವ್ನ್ ಜಾಸ್ತಿ ನಮ್ ಜೊತೆ ಬೆಳ್ದೇ ಇಲ್ಲ, ಮನೇಲಿ ಇರೋದು ಅವನು. ನಾವ್ ಆರ್ಕೆಸ್ಟ್ರಾ ಹೋಗೋದು ಮನೇಲಿ ಇವ್ರ ಅಪ್ಪ ಅಮ್ಮನ ಜೊತೆ, ಇವ್ರಮ್ಮ ಯಾವಾಗ್ಲೂ ಇವ್ರ ಅಮ್ಮನೇ ನೋಡ್ಕೊಳ್ಳೋದು, ಇನ್ಯಾರಿಲ್ಲ ನಮ್ಮ ಮನೇಲಿ. ನಾವೆಲ್ಲ ಒಟ್ಟಿಗೆ ಇದೀವಿ ಸರ್. ಇವ್ರ ಅಪ್ಪ, ಇವ್ರಮ್ಮ, ನಾನು, ಮತ್ತೆ ಇವ್ರು, ನಮ್ ಪಾಪು, ಮತ್ತೆ ಇವ್ರ ತಮ್ಮ, ಎಷ್ಟ್ ಜನ ಇದೀವಿ ಮನೇಲಿ ನಾವು. ಅವ್ರ ಹತ್ರನೇ ಜಾಸ್ತಿ ಬೆಳೆದಿರೋದು, ನಾವ್ ಮನೇಲಿ ಇರಕ್ ಆಗೇ ಇಲ್ಲ ಜಾಸ್ತಿ. ಈಗ ಮತ್ತೆ ಒಂದ್ ಮಗು ಬೇಕು, ಮಾಡ್ಕೋಬೇಕು ಮಗುನ ಅಂತ ಅಂದ್ರೆ ಮತ್ತೆ ಮನೇಲಿ ಹಿಂಗೆ ಪರಿಸ್ಥಿತಿ. ಮತ್ತೆ ಕರ್ಕೊಂಡು ಹೋಗ್ಬೇಕು, ಆರೋಗ್ಯ ಸರಿ ಇರಲ್ಲ ಮಕ್ಳದು. ಇವಾಗ ಈಗ ನೋಡಿ ಮಳೆ ಟೈಮಲ್ಲೆಲ್ಲ ಕರ್ಕೊಂಡು ಕಾರಲ್ಲ, ಆಗಲ್ಲ ಸರ್ ಅದೆಲ್ಲ. ಅದಕ್ಕೆ ನನ್ ಮಗ ಇರೋನೇ ಒಬ್ಬ, ಅವನೇ ಚೆನ್ನಾಗಿರ್ಲಿ, ಹಿಂಗೆ ಅವ್ನ್ ಚೆನ್ನಾಗಿರ್ಲಿ, ಅವನೊಬ್ಬನ್ಗೆ ಏನೇನ್ ಬೇಕೋ ಅವನೊಬ್ಬನ್ಗೆ ಚೆನ್ನಾಗಿ ನೋಡ್ಕೊಂಡು ಬೆಳ್ಸೋಣ ಅಂತ ನಾವು. ಅದಕ್ಕೆ ಇನ್ನೊಂದ್ ಮಗು ಬೇಡ ಅಂತ ಸರ್. ನಮ್ಮಪ್ಪ ಅಮ್ಮ ಸರ್, ನಮ್ಮಪ್ಪ ಇಲ್ಲ, ಹೇಳಿದ್ನಲ್ಲ, ನಮ್ಮ ಅಪ್ಪ ಇಲ್ಲ, ತೀರ್ಕೊಂಡ್ಬಿಟ್ರು. ಹಾ ಸರ್, ಅವ್ರು ಇದಾರೆ. ಅವ್ರಿಗೂ ಬಹಳ ಸಂತೋಷ ಸರ್. ಮೊದ್ಲೆಲ್ಲ ಹೇಳ್ತಿದ್ರು, ನೀವು ಓದ್ದೆ ಕರೋನಾ ಬಂದ್ಬಿಡ್ತಲ್ಲ ಈ ಟೈಮಲ್ಲಿ, ನೀವು ಓದಿದ್ರೆ ಹಿಂಗೆಲ್ಲ ಮನೇಲಿ ಕೂತ್ಕೋಬೇಕಾಗಿತ್ತ ಈಗ ಈ ಟೈಮಲ್ಲಿ. ಆ ಟೈಮ್ ಈ ಟೈಮ್ ಅನ್ನಂಗಿಲ್ಲ, ಓದಿ ನಾವು ಒಂದ್ ಕೆಲ್ಸ ಅಂತ ತಗೊಂಡಿದ್ರೆ ಯಾವಾಗ್ಲೂ ಕೈ ತುಂಬಾ ಕೆಲ್ಸ ಇರೋದು, ಹಿಂಗೆ ಕಷ್ಟಪಡಂಗೆ ಇರ್ತಿರ್ಲಿಲ್ಲ ಅಂತ. ಆದ್ರೆ ಇವಾಗ ಹರಿಕತೆ ಶುರು ಆದ್ಮೇಲಂತೂ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ, ಎಲ್ಲ ಚೆನ್ನಾಗವ್ರೆ ಸರ್. ಈಗ ಜೀವನಕ್ಕೆ ಆರ್ಕೆಸ್ಟ್ರಾ ಮತ್ತು ಹರಿಕತೆ ಎರಡೇ. ಹೌದು ಸರ್, ಆಧಾರವಾಗಿರೋದು ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಇಷ್ಟು ಚೆನ್ನಾಗಿರಕ್ ಆಗ್ತಿರಲಿಲ್ಲ. ಯಾಕಂದ್ರೆ ಹರಿಕತೆ ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ಇವಾಗ, ಬೆಲೆ ಇದೆ ಸರ್, ತುಂಬಾ ಬೆಲೆ ಇದೆ. ತಿಳ್ಕೊಳ್ದೇ ಇರೋರು ಮಾತ್ರ ಹರಿಕತೆ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಮ್ ಕಲೆಗೆ ನಾವು ತುಂಬಾ ಬೆಲೆ ಕೊಡ್ತೀವಿ, ಆ ದೇವ್ರು ನಮ್ಗೆ ಸಾಕಾಗ ಕೊಟ್ಟಿದ್ದಾನೆ. ನಮ್ಮ ಜೀವನಾಂಶಕ್ಕೆ ತೊಂದ್ರೆ ಇಲ್ಲ ಸರ್. ಹರಿಕತೆಯಿಂದ ನಮ್ ಜೀವನನೇ ಫುಲ್ ಮನುಸಿಂಚನ ಅಂತಂದ್ರೆ ಹರಿಕತೆ. ಅದೇ ಮೊದ್ಲು ಆರ್ಕೆಸ್ಟ್ರಾ ಸಿಂಗರ್ಸ್ ಅಂತಿದ್ರು, ಇರೋವರೆಗೂ ಅದು ಉಳ್ಕೊಳ್ಳಿ. ಇವಾಗ ಮನುಸಿಂಚನ ಅಂತಂದ್ರೆ ಹರಿಕತೆ ಮಾಡ್ತಾರಲ್ಲ ಅವರು ಅಂತ, ಹರಿಕತೆಗೆ ಅಂತ ಒಟ್ನಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀವಿ ಇವಾಗ ಸಮಾಜದಲ್ಲಿ. ಒಳ್ಳೆಯ ಕಲೆ. ಹೌದು ಸರ್, ಅದು ನಿಜ.
ಒಳ್ಳೆ ತುಂಬಾ ಬೆಲೆ ಕೊಡ್ತಾರೆ ಸರ್. ಈಗ ಹರಿಕತೆ ಮಾಡ್ತಾರೆ ಒಬ್ರು ಅಂತಂದ್ರೆ ಸುಮ್ನೆ ಈಗ ಆರ್ಕೆಸ್ಟ್ರಾ ಅಂದಾಗ ಅವ್ರ ಮೈಂಡ್ ಬರುತ್ತೆ. ಆರ್ಕೆಸ್ಟ್ರಾ ಅಂದ್ರೆ ಏನು, ಹಾಡ್ಗಳು ಮೊಬೈಲ್ ಅಲ್ಲಿ ಮ್ಯೂಸಿಕ್ ಹಾಕೊಂಡು ಆಡ್ಬಿಟ್ಟು ಹೊಟ್ಟೋಯ್ತಾರೆ ಇವ್ರು ಅಂತ, ಅದು ವ್ಯಾಲ್ಯೂ ಹೊಟ್ಟೋಯ್ತು ಸರ್. ಹರಿಕತೆ ಅಂದ್ರೆ ಒಬ್ರು ಹರಿಕತೆ ಮಾಡ್ತಾರೆ ಅಂದ್ರೆ ಅದು ಸ್ವಲ್ಪ ಕಷ್ಟನೇ ಇದೆ ಸರ್. ಸ್ವಲ್ಪ ಯಾಕೆ ತುಂಬಾನೇ ಕಷ್ಟ. ಅದ್ ಕಲ್ತು ಸ್ವಲ್ಪ ಈ ಫೀಲ್ಡ್ ಬಂದು ಮಾಡೋ ತನಕ ಧೈರ್ಯ ಬೇಕು, ಸ್ವಲ್ಪ ಪ್ರತಿಭೆ ಇರ್ಬೇಕು, ಆಡೋ ಕೆಪಾಸಿಟಿ. ಹೌದು, ಜನಗಳಿಗೆ ಇಷ್ಟ ಆಗತರ ನಾವು ಮಾಡ್ಬೇಕು ಅಂತಂದ್ರೆ ಅದು ಸ್ವಲ್ಪ ಕಷ್ಟನೇ ಇದೆ ಸರ್. ಹಂಗಾಗಿ ಬೆಲೆ ಕೊಡ್ತಾರೆ. ಈಗ ಹರಿಕತೆ ಮಾಡ್ಬೇಕು ಒಬ್ರು ಅಂದ್ರೆ ಅದನ್ನ ಕಲಿಬೇಕು, ಎಲ್ಲಾ ವಿಷಯಗಳು ಅವ್ರಿಗೆ ಗೊತ್ತಿರ್ಬೇಕು. ಆದಷ್ಟು ಇನ್ನು ಕಲಿಬೇಕು ಅವರು. ಕಲ್ತು ಆಮೇಲೆ ಹರಿಕತೆ ಮಾಡಕ್ಕಾಗದು ಸರ್. ಎಲ್ಲಾರು ಹರಿಕತೆ ಮಾಡ್ತೀವಿ ಅಂದ್ರೆ ಆಗಲ್ಲ. ಹಂಗಾಗಿ ಹರಿಕತೆ ಅಂತಂದ್ರೆ ಎಲ್ಲಾರು ಬೆಲೆ ಕೊಡ್ತಾರೆ ಸರ್, ಎಲ್ಲಾ ಕಡೆಯಿಂದನು. ಈಗ ಅಷ್ಟು ದೂರಕ್ಕೆಲ್ಲ ಹೋಗ್ತಿವಿ, ತುಂಬಾ ಸನ್ಮಾನ ಲೇಡೀಸ್ ಮಾಡ್ತಾರೆ ಅನ್ಬಿಟ್ಟು, ಒಬ್ರು ಲೇಡೀಸ್ ಹರಿಕತೆ ಮಾಡ್ತಾರೆ ಅನ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ನೀವೇ ಬೇಕು ಅಂತ ಕರ್ಸೋರು ಅವ್ರೆ, ನಮ್ನೇ ಬೇಕು ಅಂತ. ಹಿಂಗೆ ಸರ್, ನಮ್ಗಂತೂ ಈ ಫೀಲ್ಡ್ ಅಲ್ಲಿ ಇರೋದು ತುಂಬಾನೇ ಖುಷಿ ಸರ್, ಇದಕ್ ಬಂದ್ವಲ್ಲ ಅಂತ. ತಮ್ಗೆ ಎಷ್ಟು ಮೇಡಮ್ ವಯಸ್ಸೀಗ? ಸರ್ ಕರೆಕ್ಟ್ ನನ್ಗೆ 26 ವರ್ಷ ಸರ್. ಇವಾಗ 20 ವರ್ಷ 26 27 ಇವಾಗ 26 ತುಂಬಿ ಸರ್. ನಮ್ಗೆ ಇವಾಗ 29. ತುಂಬಾ ಫ್ಯೂಚರ್ ಇದೆ ನಿಮ್ಗೆ. ಈಗ ಆರ್ಕೆಸ್ಟ್ರಾ ಅಥವಾ ಹರಿಕತೆಯಲ್ಲಿ ಏನಾರು ಸಾಧನೆ ಮಾಡ್ಬೋದು. ಹೌದು ಸರ್, ಇದ್ರಲ್ಲೇ ಇನ್ನು ಸ್ವಲ್ಪ ಸಂಗೀತ ಎಲ್ಲೂ ಕಲ್ತಿಲ್ವಾ ಅಂದ್ರಲ್ಲ, ಸ್ವಲ್ಪ ಇದ್ರಲ್ಲೇ ಏನಾದ್ರು ಕಲ್ತು ಇನ್ನೇನು ಸರ್, ಇನ್ನೇ ಬೇರೆ ಏನು ಕೆಲಸ ಮಾಡಕ್ ಆಗಲ್ಲ ನಾವು. ಇದ್ರಲ್ಲೇ ನಮ್ಮ ಹೆಸರು ಉಳ್ದಿರೋದ್ರಿಂದ ಮುಂದೆ ಇದನ್ನೇ ಕಂಟಿನ್ಯೂ ಮಾಡಿ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹೆಸರು ಮಾಡ್ಬೇಕು ಇದ್ರಲ್ಲೇ ಸರ್, ಇನ್ನೇನಿಲ್ಲ. ಬದ್ಲಗಿರಿ ಅಚ್ಯುತದಾಸು, ಬಚ್ಚಿಬೇಕಿ ಕೇಶವದಾಸು, ಅರುಣ್ ಸರ್ ಈಗ ಕತೆ ಮಾಡಿ ಅಂತ ನಮ್ಗೆ ಹೇಳ್ಕೊಟ್ಟವ್ರು ಜವರ್ ನಾಯ್ಕರು. ಆದ್ರೂ ಈಗ ಹರಿಕತೆ ಅಂತ ತೆಗೆದ್ರೆ ಮೊದ್ಲು ಬರದೆ ಅರುಣ್ ಕುಮಾರ್ ಅವ್ರದ್ದು. ಅವ್ರದ್ದೇನೆ ಸರ್. ಈಗ ನಾವು ಮೊಬೈಲ್ ಅಲ್ಲಿ ತಗೊಂಡ್ ನೋಡಿ ಅವ್ರದೇ ಕತೆಗಳೆಲ್ಲ ತಗೊಂಡ್ ನಾನು ಬರ್ದು ಅವ್ರ ಶೈಲಿನೇ ಮಾಡ್ತಿರೋದು ಸರ್. ನಾನು ಇವಾಗ ಇನ್ಯಾವ ತರನು ಮಾಡಲ್ಲ, ಮಾತುಗಳೆಲ್ಲ ಈಗ ಅವ್ರ ಶೈಲಿನೇ ಮಾಡೋದು ಹರಿಕತೆ ಅಂದ್ರೆ. ಸಾಧನೆ ಮಾಡ್ಬೇಕು ಅಥವಾ ಆರ್ಕೆಸ್ಟ್ರಾದಲ್ಲಿ ಸಾಧನೆ ಮಾಡ್ಬೇಕು ಅಂತ ಏನಾದ್ರು ಗುರಿಗಳಿತ್ತು ತಮ್ಗೆ? ಸರ್ ಇಲ್ಲ ಸರ್, ಆರ್ಕೆಸ್ಟ್ರಾ ಎಲ್ಲ ಕಮ್ಮಿ ಆಗೋಯ್ತು. ನಿಮ್ಗೆ ಹೇಳಿದ್ನಲ್ಲ, ಇನ್ನು ಕಲಾವಿದರು ತುಂಬಾ ಚೆನ್ನಾಗಿದ್ದಾರೆ. ಆರ್ಕೆಸ್ಟ್ರಾದಲ್ಲಿ ಕಳಪೆ ಇಲ್ಲ. ಅಂದ್ರೆ ಹಾಳು ಮಾಡಿರೋ ಸ್ವಲ್ಪ ಜನ ಇದ್ರೆ ಅದನ್ನ ಎತ್ಕೊಂಡವ್ರು ತುಂಬಾ ಜನ ಇದಾರೆ. ಅವರು ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಲೈವ್ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಅದರಿಂದ ಆರ್ಕೆಸ್ಟ್ರಾ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಇನ್ನು ಹರಿಕತೆಗೆ ಅದು ಬೆಲೆ ಕಡಿಮೆ ಆಗಿಲ್ಲ, ಅದು ಹಂಗೆ ಉಳ್ಕೊಂಡು ಹೋಗುತ್ತೆ. ಮುಂದಿನ ಪೀಳಿಗೆಗೂ ಉಳ್ಕೊಳ್ಳಿ ಅಂತ ಅಷ್ಟೇನೆ. ಈಗ ಒಂದ್ ಹೆಣ್ಮಗಳು ಕತೆ ಮಾಡ್ತಿದೆ ಅಂತಂದ್ರೆ, ಈಗ ಬೇರೆ ಮನೇಲಿ ನಮ್ಮ ಹರಿಕತೆ ನೋಡಿದಾಗ, ನೋಡು ಎಷ್ಟು ಹರಿಕತೆನ ಹಿಂಗ್ ಮಾಡ್ತೇವೆ ಒಂದು ಹುಡುಗಿಯಾಗಿ ಇಟ್ಕೊಂಡು ಅಂತ ಅಂದಾಗ ನಮಗೂ ಸ್ವಲ್ಪ ಅದು ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದೀವಿ. ಏನಾರ ಗುರಿಗಳಿದ್ಯಾ ಹರಿಕತೆ ಕ್ಷೇತ್ರದಲ್ಲಿ ಏನಾರ ಸಾಧನೆ ಮಾಡ್ಬೇಕು? ಸರ್ ಅದೇ ಸರ್, ಇನ್ನೂ ಹೆಚ್ಚು ಕತೆಗಳನ್ನ ಕಲಿಬೇಕು. ನಾನ್ ಕಲಿಯೋದು ಇನ್ನೂ ತುಂಬಾ ಇದೆ. ಹಂಗಂತ ಈಗ ಹರಿಕತೆ ಮಾಡ್ತಿದೀವಿ ಅಂದ ತಕ್ಷಣ ಏನ್ ಕಲ್ತು ಪೂರ್ತಿ ದೊಡ್ಡವರಂತೂ ಅಲ್ಲ ಸರ್. ಮ್ಯಾಕ್ಸಿಮಮ್ ಒಂದ್ 10 ಕತೆಗಳು ಮಾಡ್ತಿದೀನಿ ಈಗ ಸದ್ಯಕ್ಕೆ, ಈ 4 ವರ್ಷದಿಂದ. ಸ್ವಲ್ಪ ಇನ್ನೂ ಕತೆಗಳು ಮಾಡ್ಬೇಕು ನನ್ಗೆ. ನನ್ ಮಗ ಒಂದ್ 2 ವರ್ಷ ಈಗ ದೊಡ್ಡವನಾಗ ತನಕ ನನ್ಗೆ ಸರ್ ಟೈಮ್ ಸಿಗಲ್ಲ ಮನೇಲಿ. ಕಾರ್ಯಕ್ರಮದಿಂದ ಬರ್ತೀವಿ, ಬೆಳಗಿನ ಜಾವ ಬರ್ತೀವಿ, ಮಲಗ್ ಬಿಡ್ತೀವಿ. ನಮ್ ಪಾಪ ಸ್ಕೂಲ್ ಕಳ್ಸಿ ಮಲಗ್ಬಿಟ್ರೆ ಎದ್ದೇಳದ್ ಮಧ್ಯಾಹ್ನ ಆಗತ್ತೆ. ಮಧ್ಯಾಹ್ನ ಎದ್ದು ಮತ್ತೆ ಮನೆ ಕೆಲಸಗಳೇನಿರುತ್ತೆ ಸ್ವಲ್ಪ ಮನೆ ಕೆಲಸ ಮಾಡಿ, ಮತ್ತೆ ಅಡಿಗೆ ಮಾಡಿ, ಮತ್ತೆ ನನ್ ಮಗ ಸ್ಕೂಲಿಂದ ಬಂದ್ರೆ ಅವ್ನು ಹೋಮ್ ವರ್ಕ್ ಮಾಡಿಸ್ಬೇಕು, ಮತ್ತೆ ಕಾರ್ಯಕ್ರಮ ಇದ್ರೆ ಹೋಗ್ಬೇಕು. ಹಂಗಾಗಿ ಟೈಮ್ ಸಿಗ್ತಿಲ್ಲ ಸರ್. ಇನ್ನು ಮುಂದೆ ಹರಿಕತೆಗಳನ್ನ ಇನ್ನು ತುಂಬಾ ಹರಿಕತೆಗಳು ಇದೆ ಸರ್, ಕಲಿಯೋದ್ ನನ್ ತುಂಬಾ ಇದೆ, ಕಲಿಬೇಕು. ಮತ್ತೆ ಇನ್ನೊಂದು ಆಸೆ ಏನಂದ್ರೆ ಸಂಗೀತ ಪ್ರಕಾರ ಕಲಿಬೇಕು ಇದನ್ನ. ಸಂಗೀತ ಪ್ರಕಾರ ಅಂದ್ರೆ ಇದೇ ಕತೆನೆ, ಆದ್ರೆ ಸಂಗೀತ ಪ್ರಕಾರ ಅಂತ ಅಂದ್ರೆ ಸ್ವಲ್ಪ ಸ್ವರಗಳು ಅದೆಲ್ಲ ಆಡೋ ತರ ಕಲಿಬೇಕು. ಅಂದ್ರೆ ಕ್ಲಾಸ್ಗೆ ಹೋಗಿ ಕಲಿಬೇಕು ಸರ್, ಅಷ್ಟೇ. ಈಗ ಇದೇ ರೀತಿ ಜೀವನ ಇರುತ್ತೆ. ಬೇರೆ ಒಂದು ಟರ್ನಿಂಗ್ ಪಾಯಿಂಟ್ ಏನ್ ಬಂತು, ಯಾವ್ದಾದ್ರು ಬೇರೆ ಅವಕಾಶ ಸಿಕ್ತು, ಆ ತರ ಹೋಗಕ್ಕೆ ಪ್ರಯತ್ನ ಮಾಡ್ತೀರಾ? ಸಿನಿಮಾದಲ್ಲಿ ಏನಾದ್ರು ಅವಕಾಶ ಸಿಕ್ತು ಅಭಿನಯ ಮಾಡೋಕ್ಕೋಸ್ಕರವಾಗಿ, ಹೀರೋಯಿನ್ ಕ್ಯಾರೆಕ್ಟರ್ ಬಂತು, ಪ್ರಯತ್ನ ಮಾಡ್ತೀರಾ? ಹೌದು ಸರ್, ಯಾಕೆಂದ್ರೆ ಅಷ್ಟು ದೊಡ್ಡವರು ನಾವು ಅದ್ರ ಬಗ್ಗೆ ಇನ್ನೂ ಅವಕಾಶ ನಮ್ಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಖಂಡಿತ ಮಾಡೋಣ ಸರ್. ಯಾರು ಇಲ್ಲ, ಅವಕಾಶ ಬಂದಾಗ ಆಟೋಮೆಟಿಕ್ ಆಗಿ ಎಲ್ಲ ಪ್ರಿಪೇರ್ ಆಗುತ್ತೆ. ಹೌದೌದು ಸರ್, ಈ ಕಲೆಯಲ್ಲಿ ಇರೋದ್ರಿಂದ ನಾವು ಆತರ ಅವಕಾಶ ಬಂದ್ರೆ ಸರ್ ಖಂಡಿತ ಇದನ್ನ ಬಿಟ್ಟು ಸರ್ ಬೇರೆ ಏನಾದ್ರು ಅದನ್ನೇ ಮಾಡ್ಕೋಬೇಕು ಅಂತೇನಿಲ್ಲ, ಇದು ಇರುತ್ತೆ ಜೊತೆಗೆ. ಅವಕಾಶ ಬಂದದ್ದೆಲ್ಲ ಆದಷ್ಟು ಉಪಯೋಗಿಸ್ಕೋತೀವಿ ಸರ್. ಈಗ ಸಿನಿಮಾ ಬರುತ್ತರ ಸಿನಿಮಾ ಇಲ್ಲ. ರಾಜ್ಕುಮಾರ್ ಆತರ ಕಲಾವಿದರುಗಳಿಗೆ ಮೊದ್ಲಿದ್ದಂಗಿಲ್ಲ. ನೀವೇ ನೋಡ್ತಿದಿರಲ್ಲ ಸರ್, ಎಷ್ಟ್ ದಿನ ಓಡ್ತಿದ್ರು ಫಿಲಂಗಳು. ಇವಾಗ ಆತರ ಇಲ್ಲ. ಹಂಗಾಗಿ ನೋಡೋಣ ಸರ್, ಅಂತ ಅವಕಾಶಗಳು ಬಂದ್ರೆ ನಾವು ಯೂಸ್ ಮಾಡ್ಕೋತೀವಿ. ನಮ್ಮ ವೀಕ್ಷಕರಿಗೋಸ್ಕರವಾಗಿ
ಯಾವ್ದಾರ ಒಂದು ಹಾಡಿಗೆ ಹೇಳ್ತೀರಾ? ಹರಿಕಥೆ ಸಂಕ್ಷಿಪ್ತ ಒಂದು ಹರಿಕಥೆ ಮಾಡ್ಕೊಡ್ತೀರಾ? ಶಿಕ್ಷಕರಿಗೋಸ್ಕರ ಅಷ್ಟು ಒಂದು ಹಾಡು ಹೇಳ್ತೀರಾ? ಹಾ ಸರ್. ಅಂದ್ರೆ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಮೈಕಾತಿ ಚಾಮುಂಡಿ ಮಂಡೇಲಿ ಒದರಿರಿ, ಮೈಕಾತಿ ಚಾಮುಂಡಿ ಮಂಡೇಲಿ ಒದರಿರಿ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಹೂ ಕಂಡು ಮಂಡೆಯಲ್ಲೇ ಒದರುವಾಳು ಬಾಳೆ ಬಾಗಿದವೋ, ಹೂ ಕಂಡು ಮಂಡೆಯಲ್ಲೇ ಒದರಿದಾಳು ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕರಿಯ ಕಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ಕರಿಯ ಕಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ದೊರೆಯದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ಬಾಳೆ ಬಾಗಿದವೋ. ಅಣ್ಣ ತನ್ನ ತಂಗಿನ ಮದುವೆ ಮಾಡಿ ತವ್ರ ಮನೆ ಕಳಿಸುವಾಗ ತಂಗಿಗೂ ಅಣ್ಣನ ನಡುವೆ ಇರುವಂತ ಒಂದು ಶೋಕವನ್ನ ಒಂದು ಗೀತೆಯಲ್ಲಿ ಆಡ್ತೀನಿ ಸರ್. ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ, ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ, ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ ನೀ, ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ. ಅಕ್ಕರೆ ತಂಗಿಯ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೇನಾ, ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಂತೆ ನೀನಿದ್ದೆ, ಈ ತಬ್ಬಾಲಿ ಅಣ್ಣನ ಒಬ್ಬಾನೆ ಮಾಡಿ ತೆರೆಯ ಮರೆಯಾದೆ, ಈ ತಬ್ಬಲಿ ಅಣ್ಣನ ಒಬ್ಬಾನೆ ಮಾಡಿ ತೆರೆಯ ಮರೆಯಾದೆ, ತಂಗಿ ತೆರೆಯ ಮರೆಯಾದೆ, ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ. ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ, ಭಾವ ಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು, ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು, ತಂಗಿ ನೀ ಸುಖದಿ ಬಾಳು, ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ. ಮುದ್ದು ಭೈರವ ಸ್ವಾಮಿಯ ಒಂದು ಅದ್ಭುತವಾದಂತಹ ಜಾನಪದ ಗೀತೆ, ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಜಾನಪದ ಗೀತೆ ಇದು. ಆ ಒಂದು ಗೀತೆಯನ್ನ ನಾವು ಹಾಡೋಣ. ಕಿನ್ನೂರಿ ನುಡಿಸೋಣ ಧನಿ ಚಂದವೋ,
ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ. ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸೊತ್ತಳೋ, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೊತ್ತಳೋ, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೊತ್ತಳೋ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು, ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು, ಅಲ್ಲದೆ ಕಣೆ ನನ್ನ ರಮಾನೆ ನಾರಿ, ಅಲ್ಲದೆ ಕಣೆ ನನ್ನ ರಮಾನೆ, ಅಲ್ಲದೆ ಕಣೆ ನನ್ನ ರಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಆರ್ವಾರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ ಜೋಗಯ್ಯ, ಆರ್ವಾರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ, ಆರ್ವಾರ ಕೇರಿಯ ಗಾರೆ ಪಡ್ಸಾಲೆ ಮೇಲೆ ಲೋಲುಕ್ಕಿನ್ನೂರಿಯ ನುಡಿಸೋನೆ ಜೋಗಿ, ಲೋಲುಕ್ಕಿನ್ನೂರಿಯ ನುಡಿಸೋನೆ. ಮೊಗ್ಗಾಗಿ ಬಾರೋ ತುರುವಿಗೆ, ಮೊಗ್ಗಾಗಿ ಬಾರೋ ತುರುವಿಗೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ. ಭಕ್ತಿ ಗೀತೆ ನಮ್ಮ ಮನೆ ದೇವರಾಗಿರ್ತಕ್ಕಂಥ 77 ಮಲೆಯ ಒಡೆಯ ಮಲೆ ಮಹದೇಶ್ವರ ಸ್ವಾಮಿಯ ಒಂದು ಭಕ್ತಿ ಗೀತೆಯನ್ನ ನಾನೀಗ ಹಾಡ್ತೀನಿ. ಮಾದೇವಾ 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 ಮಾದೇವಾ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು, ಮಾದೇವ ನಿಮ್ಮ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ತಪ್ಪಾಳೆ ಬೆಳಗಿಯುನಿ ತುಪ್ಪವ ಕಾಯಿಸಿಯುನಿ, ಕಿತ್ತಾಳೆ ಹಣ್ಣ ತಂದೆಯುನಿ ಮಾದೇವ ನಿಮ್ಗೆ, ಕಿತ್ತಾಳೆ ಹಣ್ಣ ತಂದೆಯುನಿ ಮಾದಪ್ಪ, ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮ್ಮ ನೆಚ್ಚಿನ ಗಾಯಕರಾದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಮಳವಳ್ಳಿ ಎಂ ಮಾಧುಸ್ವಾಮಿ ಅವರ ಕಂಠಶ್ರೀಯಲ್ಲಿ ಮೂಡಿ ಬಂದಂತ ಒಂದು ಗೀತೆ ಮಾದೇಶ್ವರ ದಯಬಾರದೆ. ಈ ಒಂದು ಗೀತೆನ ಆಡೋಣ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕಿಲ್ಲಿದೆ. ಮಾದೇಶ್ವರ ದಯಬಾರದೆ
ಹಗಲಲ್ಲೂ ನಿನದೇ ಧ್ಯಾನ, ಇರುಳಲ್ಲೂ ನಿನ ಗುಣಗಾನ. ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನಿ ಪ್ರಾಣ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ, ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ. ನಾ ತಾಳಲಾರೆನಯ್ಯ ಈ ವೇದನೆ, ನಿಜ ಭಕ್ತ ನನಗೆ ಕೈಯ ಈ ಶೋಧನೆ. ಮಾದೇಶ್ವರ ದಯಬಾರದೆ, ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ. ಉಸಿರುಸಿರು ನಿನ್ನ ಹೆಸರೇ, ಕಣ್ತೆರೆದು ನೋಡು ಸ್ವಾಮಿ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ, ನೀನಿಲ್ಲದ ಬಾಳು ಸುಖವೆಲ್ಲಿದೆ, ನೀ ಹರಸದೆ ನನಗೆ ಬಾಳೆಲ್ಲಿದೆ. ಮಾದೇಶ್ವರ ದಯಬಾರದೆ. ಹರಿಕತೆ ಮಾಡೋಕ್ಕಿಂತ ಮುಂಚೆ ಇದು ಪೇಟ ಹಾಕಿದ್ರೆ ಏನೋ ಒಂದು ಶಕ್ತಿ ನಮ್ಗೆ, ನಾವು ಕಲ್ತಿದ್ ಯಾವ್ದು ಮರ್ತೋಗಲ್ಲ ನಮ್ಗೆ. ಹಂಗಾಗಿ ಪೇಟ ಹಾಕಲ್ದೆ ಹರಿಕತೆ ಮಾಡಲ್ಲ. ಪೇಟ ಹಾಕಿ ಕೈ ಮುಗಿದು ಆಮೇಲೆ ಹರಿಕತೆ ಶುರು ಮಾಡೋದು. ಹಂಗಾಗಿ ನಾನು ಪೇಟ ಹಾಕೋದು ತೋರಿಸ್ತಿದ್ದೀನಿ. ಮೆರವಪುರದೊಳಗೆ ಹಿರಿಯವನೆನಿಸಿದ ಪರಮ ಪುರುಷ ಹರಚರಿತೆಯ ಪಾಡೆ, ಪಾಡಿ ಪೊಗಳಲತಿ ಮೋದವೆನಿಪುದು, ಪಾಡಿ ಪೊಗಳಲತಿ ಮೋದವೆನಿಪುದು. ಸುರುಚಿರ ಭಾಗ್ಯ ಸುಸಾಧಕವೋ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ನಾನು ಇದೀಗ ಒಂದು 5 ನಿಮಿಷಗಳ ಕಾಲ ಮಾಡ್ತಾ ಇರ್ತಕ್ಕಂಥ ಹರಿಕಥಾ ಭಾಗ ಭೂಕೈಲಾಸ ಎಂಬಂತ ಹರಿಕಥಾ ಭಾಗವನ್ನ ನಾನೀಗ ಒಂದಿಷ್ಟು ಸಣ್ಣ ತುಣುಕನ್ನ ಮಾಡ್ತಾ ಇದ್ದೀನಿ. ಏನಪ್ಪ ವಿಚಾರ ಇದರಲ್ಲಿ ಅಂತ ಅಂದ್ರೆ, ರಾವಣ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ ಯುದ್ಧಕ್ಕೆ ಹೋಗಿರ್ತಕ್ಕಂಥ ಸಮಯದಲ್ಲಿ ಅವನ ತಾಯಿ ಮಗನ ಅಭಿವೃದ್ಧಿಗಾಗಿ ಮತ್ತೆ ಅವನ ಕಷ್ಟಗಳು ಅವನ ಹತ್ರ ಬರಬಾರದು ಅಂತ ಹೇಳಿ ಒಂದು ವ್ರತವನ್ನ ಮಾಡ್ತಾ ಇರ್ತಾಳೆ. ಆ ವ್ರತವನ್ನ ಸಮುದ್ರ ರಾಜ ಬಂದು ಆ ಸಮುದ್ರದ ನೀರು ಕೊಚ್ಕೊಂಡು ಹೊಟ್ಟೋಗುತ್ತೆ. ಆ ಒಂದು ಸನ್ನಿವೇಶ. ಆಗ ಅವಳು ಮತ್ತೆ ಹಿಂತಿರುಗಿ ಅರಮನೆಗೆ ಬಂದು ಉಪವಾಸ ವ್ರತವನ್ನ ಮಾಡ್ತಾ ಅಳ್ತಾ ಕುಂತಿರ್ತಾಳೆ ತಾಯಿ. ಯುದ್ಧದಿಂದ ಮುಗಿಸಿ ಬಂದಂತ ಮಗ ರಾವಣ ತಾಯಿ ಹತ್ರ ಬಂದು ಮಾತನಾಡುವಾಗ ಆ ತಾಯಿಯ ಕಣ್ಣೀರನ್ನ ಕಂಡು ಮಗ ಯಾವ ರೀತಿ, ತಾಯಿಯ ಕಣ್ಣೀರನ್ನು ಕೂಡ ಸಹಿಸದಂತ ಮಗ ಯಾವ ರೀತಿ
ಆ ಒಂದು ಸನ್ನಿವೇಶವನ್ನ ಮಾತಾಡ್ತಾನೆ ಆ ಸನ್ನಿವೇಶದಲ್ಲಿ ಅಂತ ಈ ಒಂದು ತುಣುಕು. ಅಮ್ಮ, ಒಂದೇ ಒಂದು ತೊಟ್ಟು ಹನಿ ಮಗನ ಕೈಗಳ ಮೇಲೆ ಬಿದ್ದ್ಬಿಡುತ್ತೆ, ತಾಯಿ ಅಳ್ತಾ ಇರೋದು. ಅದಕ್ಕೆ ಮಗ ಕೇಳ್ತಾನಮ್ಮ, ನಿನ್ನ ಕಣ್ಣಲ್ಲಿ ನೀರು ಮಾತಾ, ನಿನ್ನ ಕಣ್ಣಲ್ಲಿ ನೀರು, ಮಾತೆಯ ಮನವನ್ನ ನೋಯಿಸಿದಂತ ಆಘಾತುಕರು ಯಾರು? ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅಖಿಲ ಬ್ರಹ್ಮಾಂಡ ನಾಯಕನವನಾಗಿರಲಿ, ಮಾತೆಯ ಮನವನ್ನ ನೋಯಿಸಿದಂತ ಆಘಾತುಕರನ್ನ ದರನೆ ಪಿಡಿದು ಎಳೆತಂದು ಅವರ ಮಸ್ತಕವನ್ನ ಶತ ಛಿದ್ರವನ್ನಾಗಿಸಿದ್ದೊಡೆ ನಾನು ನಿನ್ನ ಮಗನೇ, ಹೇಳು ಮಾತಾ, ನಿನ್ನ ಕಣ್ಣೀರಿಗೆ ಕಾರಣವೇನು ಹೇಳಮ್ಮ. ತಾಯಿ ಹೇಳ್ತಾಳ್, ಕಂದ, ಸಮುದ್ರ ತೀರದಲ್ಲಿ ಶಿವನನ್ನ ಕುರಿತು ಆರಾಧನೆ ಮಾಡುವಾಗ ಸಾಗರ ತೀರದಿಂದ ದೊಡ್ಡದಾದ ಅಲೆಯೊಂದು ಬೀಸಿ ಬಂದು ನಾನು ಗೈದ ಶಿವಪೂಜೆ ಮತ್ತು ಪ್ರಸಾದಗಳನ್ನೆಲ್ಲ ಕೊಚ್ಕೊಂಡು ಹೋಯ್ತು ಮಗನೇ, ಕೊಚ್ಕೊಂಡು ಹೊಟ್ಟೋಯ್ತು. ರಾವಣ ಹೇಳ್ತಾನೆ, ಏನಂದ ಮಾತಾ, ನೀನು ಮಾಡುತ್ತಿರುವ ಪೂಜೆಯನ್ನ ಆ ಸಾಗರದೊಡೆ ಕೊಚ್ಚಿ ಹೋದನೆ, ಎಷ್ಟು ಸೊಕ್ಕು ಅವನಿಗೆ ಅಂತ ಕೈಯಲ್ಲಿ ಹಿಡಿದಿರುವ ಗದೆಯನ್ನ ಮೇಲಕ್ಕೆತ್ತಿ ಒಮ್ಮೆ ರಪ್ಪನ ನೆಲಕ್ಕೆ ಅಪ್ಪಳಿಸಿದ. ಅಮ್ಮ, ನನಗೆ ಆಶೀರ್ವಾದ ಮಾಡು, ಇಂದೇ ಹೋಗಿ ಆ ಸಾಗರದೊಡೆ ನನ್ನ ಇಲ್ಲ ಎನ್ನಿಸಿ ಬಂದು ಬಿಡ್ತೀನಿ ಅಂತ ಹೊರಟ. 1, 2, 3, 4 ಹೆಜ್ಜೆಗಳನ್ನ ಮುಂದಿಟ್ಟು ಯಾಕೆ ಅನುಮಾನದಿಂದ ಹಿಂತಿರುಗಿ ತಾಯಿ ಕಡೆ ನೋಡ್ತಾನಮ್ಮ. ಅಮ್ಮ, ಏನಂದೆ ನೀನು? ನೀನು ನಮ್ಮ ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಾ ಇದ್ಯಾ? ಅಮ್ಮ, ಸಮುದ್ರ ತೀರದಲ್ಲಿ ಯಾವ ದೇವಸ್ಥಾನವೂ ಇಲ್ಲ, ಏನಿಲ್ಲ, ಏನಮ್ಮ ಪೂಜೆ ಮಾಡ್ತಿದ್ದೆ? ಅದಕ್ ಮಗ ಅಂತಾನೆ. ಮಗ ಕೇಳಿದ್ರೆ ತಾಯಿ ಹೇಳ್ತಾಳೆ, ಕಂದ, ಮರಳಿನ ಲಿಂಗವನ್ನು ಪೂಜೆ ಮಾಡ್ತಾ ಇದ್ದೆ ಕಣಪ್ಪ. ರಾವಣನಕ್ಕ ಮರಳಿನ ಲಿಂಗ, ರಾವಣನ ತಾಯಿಯಾಗಿ ಮರಳಿನ ಲಿಂಗವನ್ನ ಪೂಜೆ ಮಾಡದ? ಅಮ್ಮ, ನಿನ್ನ ವೈಭವಕ್ಕೆ ಏನು ಕೊರತೆ ಹೇಳು? ನನ್ನ ರಾಜ್ಯದಲ್ಲಿ, ನನ್ನ ಲಂಕಾಪುರದಲ್ಲಿ ಗಾಳಿ ಬೀಸುವವನೇ ವಾಯುದೇವ, ಜಲವನ್ನ ತುಂಬುವವನೇ ವರುಣದೇವ, ಅಗ್ನಿಯನ್ನ ಉರಿಸುವವನೇ ಯಜ್ಞೇಶ್ವರ, ಪಂಚಾಂಗವನ್ನ ಹೇಳುವವನೇ ಬ್ರಹ್ಮ, ನಮಗೆ ಬೇಕೆಂದಾಗ ಹಣವನ್ನ ಕೊಡುವವನೇ ಕುಬೇರ, ರಂಬೆ, ಮೇನಕೆ, ಚಿಲೋತ್ತಮಿ, ಊರ್ವಶಿ ಇವರೆಲ್ಲರೂ ಕೂಡ ನಿನ್ನ ಗಾನ ನಾಟ್ಯವನ್ನಾಡುವ ದಾಸಿಯರು ಅಮ್ಮ. ಅಷ್ಟೇ ಅಲ್ಲದೆ ಆ ನವಗ್ರಹಗಳೆಲ್ಲವೂ ನಿನ್ನ ಮಗನಾದ ರಾವಣನಿಗೆ ಸಿಂಹಾಸನದ ಮೆಟ್ಟಿಲುಗಳು ತಾಯಿ. ಈ ರೀತಿಯಾಗಿ ಬಾಳಬೇಕಾದ ರಾಜಮಾತೆ ನೀನು ಮರಳಿನ ಲಿಂಗವನ್ನು ಪೂಜೆ ಮಾಡದ? ಬೇಡಮ್ಮ. ಅಮ್ಮ, ನಿನಗಾಗಿ ನಾನು ಒಂದು ವಿಶೇಷವಾದ ಲಿಂಗವನ್ನು ತಂದು ಕೊಡ್ತೀನಮ್ಮ. ಕಂದ, ನನಗಾಗಿ ಯಾವ ಲಿಂಗ ತರ್ತೀಯಪ್ಪ? ಅದಕ್ಕೆ ರಾವಣ ಹೇಳ್ತಾನೆ, ತರುವೆನ ಆತ್ಮಲಿಂಗ ಅಮ್ಮ, ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಅಮ್ಮ, ತರುವೆನ ಆತ್ಮಲಿಂಗ, ಪರಶಿವನ ವರವ ಪಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ, ಪರಶಿವನ ವರವ ಪಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ತಾಯಿಯ ಮುಂದೆ ಪ್ರಮಾಣವನ್ನು ಮಾಡಿ ಮಗ ಕೈಲಾಸಕ್ಕೆ ಹೋಗಿ ಶಿವನನ್ನ ಮೆಚ್ಚಿಸಿ ಶಿವನ ಎದೆಯೊಳಗಿರತಕ್ಕಂತ ಆತ್ಮಲಿಂಗವನ್ನೇ ತಾಯಿಗೋಸ್ಕರ ಈ ಭೂಮಿಗೆ ತಂದು ತಾಯಿ ಕೈಯಿಂದ ಪೂಜೆ ಮಾಡಿಸಿದಂತ ಕಥಾಭಾಗ ಈ ಒಂದು ಭೂ ಕೈಲಾಸ. ಸರ್, ಇಲ್ಲಿವರೆಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಒಂದು ಹೊಸ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದಂಪತಿಗಳನ್ನ ಇವತ್ತು ಕರೆಸಿದ್ದೀನಿ. ಪತ್ನಿಯಾಗಿರ್ತಕ್ಕಂಥವರು ಆರ್ಕೆಸ್ಟ್ರಾವನ್ನು ಮಾಡ್ತಾರೆ ಮತ್ತು ಹರಿಕಥೆಯನ್ನು ಕೂಡ ಮಾಡ್ತಾರೆ. ಅವ್ರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥವರ ಪತಿಯವರು, ಅವರನ್ನು ನಮ್ಮ ಸ್ಟುಡಿಯೋಗೆ ಕರ್ಕೊಂಡ್ಬಂದು ಇವತ್ತು ಸಂದರ್ಶನ ಮಾಡಿದ್ದೀನಿ. ಸಂದರ್ಶನ ಮುಚ್ಚಕ್ಕಿಂತ ಮುಂಚೆವಾಗಿ ಅವರ ಅಭಿಪ್ರಾಯವನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ತಿಳಿಸ್ಕೊಡ್ಬೇಕು ಮುಟ್ಟಿಗೆ ಅವರಲ್ಲಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ನಾವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಆದಿತ್ಯ ಲೋಕೇಶ್ ಸರ್ ತುಂಬಾ ದಿನಗಳಿಂದ ನಮ್ಗೆ ವಿಚಾರ ತಿಳಿಸಿದ್ರು. ಆದ್ರೆ ನಾವೇ ಸ್ವಲ್ಪ ಬಿಡುವು ಮಾಡ್ಕೊಂಡು ಬರ್ಬೇಕು ಅಂದ್ಬಿಟ್ಟು ಇಷ್ಟು ದಿವಸ ಏನೋ ಋಣಾನುಬಂಧ ಇರ್ಲಿಲ್ಲ, ಹಾಗಾಗಿ ಬರೋಕೆ ಆಗಿರ್ಲಿಲ್ಲ. ಈ ದಿವಸ ನಾವೇ ಈ ದಿನ ಬರ್ತೀವಿ ಸರ್, ಇಷ್ಟು ಟೈಮಿಂಗ್ಸ್ ಅಂತ ಮಾತಾಡ್ಕೊಂಡು ಬಂದ್ವು. ಅವರು ಕೂಡ ನಮ್ಮ ಈ ಕಲೆ ಇನ್ನೂ ಎಲ್ರಿಗೂ ಕೂಡ ಯಥೇಚ್ಛವಾಗಿ ಗೊತ್ತಾಗ್ಲಿ ಅಂತ ಹೇಳಿ, ನಾವು ಹೀಗೆ ಮುಂದುವರಿಲಿ, ಬೆಳೀಲಿ ಅಂತ ಹೇಳಿ ನಮ್ಮನ್ನ ಪ್ರೋತ್ಸಾಹ ಮಾಡೋದಕ್ಕಾಗಿ, ಹಾಗೆ ನಮ್ಗೂ ಕೂಡ ಒಂದು ಸಹಾಯ ಆಗ್ಲಿ ಅವ್ರ ಕಡೆಯಿಂದ ನಮ್ಮನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸಿ ಇವತ್ತು ಬಹಳ ನಮ್ಗೆ ಉಪಯೋಗ ಆಗೋ ತರ ಈ ಒಂದು ವಿಡಿಯೋನ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಹಳ ಸಂತೋಷ ಆಗಿದೆ ನಮ್ಗಂತೂ. ಈಗ ನಾವು ಹರಿಕಥೆ ಮಾಡ್ತೀವಿ ಮತ್ತೆ ಆರ್ಕೆಸ್ಟ್ರಾ ಮಾಡ್ತೀವಿ ಅಂತ ನಮ್ಮ ಇಡೀ ಎಲ್ಲ ನಮ್ಮ ಜೀವನದ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಆದಿತ್ಯ ಲೋಕೇಶ್ ಸರ್
ಇವತ್ತು ನೆರವಾಗಿದ್ದಾರೆ. ಅವ್ರಿಗೆ ನಮ್ಮ ಮನು ಮತ್ತೆ ಸಿಂಚನ ಮತ್ತೆ ರೂಪ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ಶ್ರೀಮತಿ ಸಿಂಚನ ಮೇಡಮ್ ಅವರು ಮತ್ತು ಶ್ರೀ ಮನು ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬಂದು ಅವರ ಪರಿಚಯ ಮಾಡಿಕೊಟ್ಟು ಅವ್ರು ಏನೇನು ಟ್ಯಾಲೆಂಟನ್ನು ಕಲಿತಿದ್ದಾರೆ ಅದನ್ನು ವೀಕ್ಷಕರಿಗೆ ಮುಂದೆ ತೆರೆದಿಟ್ಟಿದ್ದಾರೆ. ದಯಮಾಡಿ ವೀಕ್ಷಕರೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಬೇಕು. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಾದರೂ ಈ ಸಂಗೀತದಲ್ಲಿ ಮತ್ತು ಹರಿಕಥೆಯಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಇದ್ರೆ ಈ ವಿಡಿಯೋ ನೋಡಿ ಯಾರು ಕೂಡ ಅವ್ರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.